ಸ್ನೇಹಿತರೆ ನಮಸ್ಕಾರ. ನೀವಿಲ್ಲಿ ನೋಡ್ತಾ ಇರೋದು ಕರಾವಳಿಯ ರಂಗಭೂಮಿಯ ಹಿರಿಯ ಕಲಾವಿದೆ, ಬಹುಮುಖ ಪ್ರತಿಭೆಯ ಗೀತಾ ಸುರತ್ಕಲ್ ಮತ್ತವರ ಕಿರಿಯ ಸಹೋದರಿ ತಾರಾ ಸುರತ್ಕಲ್ ಅವರ ಪರಿಸರ ಕಾಳಜಿಯ ಮನೆ ಇಹ. ಇದು ಕರಾವಳಿ ಭಾಗದಲ್ಲಿ ನಾವು ನೋಡಿದ ಅಪರೂಪದ ಟಿಂಬ್ರೆಲ್ ವಾಲ್ಟ್ನ ಮನೆ. ಸರಳತೆ ಮತ್ತು ಸೌಂದರ್ಯದ ಅಪೂರ್ವ ಸಮ್ಮಿಲನದಂತಿರುವ ಇಹದಲ್ಲಿ ಸಂದರ್ಭಕ್ಕೆ ತಕ್ಕಂತೆ ಫಂಕ್ಷನಾಲಿಟಿಯನ್ನು ಮಾರ್ಪಾಡು ಮಾಡಲು ಸಾಧ್ಯವಾಗುವುದೊಂದು ವಿಶೇಷ. ಈ ಹೋಮ್ ಟೂರಿನ ಮೂಲಕ ಯುವ ಆರ್ಕಿಟೆಕ್ಟ್ ದಂಪತಿ ನಿಶೋಕ್ ಮತ್ತು ಅದಿತಿ ಅವರನ್ನು ಟೀಮ್ ವೈಡ್ ಆಂಗಲ್ ತನ್ನ ವೀಕ್ಷಕರಿಗೆ ಪರಿಚಯಿಸುತ್ತಿದೆ. ವೈಡ್ ಆಂಗಲ್ನ ಈ ಹೊಸ ಎಪಿಸೋಡಿಗೆ ನಿಮಗೆ ಸ್ವಾಗತ ಗೆಳೆಯರೆ. ಮುಂದುವರಿಯೋ ಮುನ್ನ ದಯವಿಟ್ಟು ವೈಡ್ ಆಂಗಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಒತ್ತಿ. ಸ್ನೇಹಿತರೆ ಬನ್ನಿ, ಈ ಮನೆ ಒಂದು ಹೋಮ್ ಟೂರ್ ಅನ್ನು ಮಾಡೋಣ. ನಮ್ಮ ಜೊತೆ ಇದ್ದಾರೆ ನಿಶೋಕ್ ಅಂಡ್ ಅದಿತಿ. ಹಾಯ್, ವೆರಿ ನೈಸ್ ಮೀಟಿಂಗ್. ನಮಸ್ತೆ. ಬಹಳ ಸುಂದರವಾದಂತ ಮನೆ, ಖುಷಿ ಆಗ್ತಾ ಇದೆ ನೋಡೋದಿಕ್ಕೆ. ಲ್ಯಾಟ್ರೈಟ್ ಸ್ಟೋನ್, ಒಂದು ರೀತಿಯ ಡಿಫ್ರೆಂಟ್ ಶೇಡ್, ಮಂಗಳೂರು ಟೈಲ್ಸ್ ಅಂಡ್ ಲವ್ಲಿ ಹೌಸ್. ಫಸ್ಟ್ ಆಫ್ ಆಲ್ ಅಭಿನಂದನೆಗಳು. ಸೊ ಈ ಮನೆ ಕುರಿತು ಸ್ವಲ್ಪ ಮಾಹಿತಿ ನಮ್ಮ ವೀಕ್ಷಕರಿಗೆ ಕೊಡೋಣ, ಹಾಗೇನೆ ಈ ಮನೆಯದೊಂದು ಹೋಮ್ ಟೂರ್ ಮಾಡೋಣ. ಈ ಮನೆ ಒಂದು ಡಿಸೈನ್ ಮಾಡಿದಂತ ಹಿನ್ನೆಲೆ ಮತ್ತು ಇದರ ಹಿಂದೆ ಇದ್ದ ಪರಿಕಲ್ಪನೆ, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ನಮಗೆ. ಸರ್, ಈ ಮನೆಯದು ಡಿಸೈನ್ ನಾವು ಫಸ್ಟ್ ಕ್ಲೈಂಟ್ ಒಟ್ಟಿಗೆ ಕೂತ್ಕೊಳ್ಳುವಾಗ ಅವರದ್ದು ಒಂದು ಲೈಫ್ ಸ್ಟೈಲ್, ಅವರಿಗೆ ಹೇಗೆ ಲಿವ್ ಮಾಡಬೇಕು ಅಂತೇಳಿ ಅವರದ್ದು ಒಂದು ಲೈಫ್ ಸ್ಟೈಲ್ ಅವರು ಮಾತಾಡಿದ್ರು. ಅದರ ಬಗ್ಗೆ ಅಂಡರ್ಸ್ಟ್ಯಾಂಡ್ ಮಾಡಿ ಅಷ್ಟೇ ಅದಿತಿ ಮತ್ತೆ ನಾನು ಈ ಪ್ಲಾನಿಂಗ್ ಮಾಡಿ, ಸೊ ಒಂಥರ ಒಂದು ಟೇಲರ್ ಮೇಡ್ ಡಿಸೈನ್ ಫಾರ್ ದೇರ್ ಲೈಫ್ ಸ್ಟೈಲ್. ಸೊ ಗೀತಾ ಮತ್ತೆ ತಾರಾ ಸುರತ್ಕಲ್ಗೆ ಇಬ್ರಿಗೂ 7 ಸಿಬ್ಲಿಂಗ್ಸ್ ಇದ್ದಾರೆ. ಸೊ ದ ಫ್ಯಾಮಿಲಿ ತುಂಬಾ ದೊಡ್ಡದು. ಒಂದಂದ್ರೆ ಎಲ್ರು ಬರುವಾಗ ತುಂಬಾ ಜಾಗ ಇರ್ಬೇಕು, ಅದು ಅವರಿಗೆ ಪ್ಲಾನ್ ಇದ್ದದ್ದು. ಆದ್ರೆ ನಮಗೆ ಸೈಟ್ ಅಲ್ಲಿ ಅಷ್ಟು ಜಾಗ ಎಲ್ರು ಕೂತ್ಕೊಂಡು ಮಾತಾಡುವಂತ ಹಾಲ್ ಮಾಡ್ಲಿಕ್ಕೆ ಇಲ್ಲ ಬೇರೆ ರೂಮ್ ಮಾಡ್ಲಿಕ್ಕೆ ಅಷ್ಟು ಜಾಗ ಇಲ್ಲ. ಸೈಟ್ ಅಲ್ಲಿ ಅಷ್ಟು ಲಿಮಿಟೇಷನ್ಸ್ ಇತ್ತು. ಹಾಗಾಗಿ ನಾವು ಈ ಸಿಟ್ ಔಟ್ ಇಲ್ಲಿ ಒಂದು ಅದು ಜನ, ನಮಗೆಲ್ರಿಗೂ ಮಂಗಳೂರಲ್ಲಿ ಎಲ್ರಿಗೂ ಬಿಸಿಲಿರುವಾಗ ನೆಲದಲ್ಲಿ ಕೂತ್ಕೊಂಡು ಮಾತಾಡೋದು ಅಭ್ಯಾಸ. ಇಲ್ಲಿ ಸ್ವಲ್ಪ ಚೇರ್ ಹಾಕೊಂಡು ಇಲ್ಲಿ ನಾವು ಎಲ್ರು 35 ಮೆಂಬರ್ಸ್ ಕೂತ್ಕೊಳ್ಳುವಾಗೆ ಜಾಗ ಆಗುತ್ತೆ. ಡಿಸೈನ್ ಮಾಡಿದ್ರಿ. ಇನ್ನೊಂದು ರಿಕ್ವೆಸ್ಟ್ ಇದ್ದದ್ದು ಅವರಿಗೆ, ಅದು ಇದು ಮನೆ ಆದಷ್ಟು ಇನ್ಸ್ಟಿಟ್ಯೂಷನ್ ಆಗಿ ಬಿಹೇವ್ ಮಾಡ್ಬೇಕು. ಅಂದ್ರೆ ಯಾರು ಬಂದ್ರು ಕಲ್ತು ಹೋಗ್ಬೇಕು. ಟೈಮ್ ಇರುವಾಗ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಇದು ಅವರ ಥಿಯೇಟರ್ ಟೀಮಿಗೆ ಜಾಗ ಆಗ್ಬೇಕು. ಮೀಟಿಂಗ್ ಇದ್ರೆ ಹಾಗೇನಾದ್ರು ಇದ್ರೆ ಎಲ್ರಿಗೂ ಬಂದು ಒಂದೇ ಹೀಗೆ ಕೂತ್ಕೊಂಡು ಮಾತಾಡುವಾಗ, ಈವನ್ 20 ಜನ 30 ಜನ ಬಂದ್ರೆ ಇಷ್ಟು ಜನಕ್ಕೆ ಕೂತ್ಕೊಂಡು ಒಬ್ರೊಬ್ಬರನ್ನ ನೋಡ್ಕೊಂಡು ಮಾತಾಡ್ಲಿಕ್ಕೆ ಜಾಗ ಇರ್ಬೇಕು ಅಂತ ಅವರ ಮೇನ್ ಇಂಟೆನ್ಷನ್ ಇದ್ದದ್ದು. ಬಹಳ ಸುಂದರವಾದಂತ ಪರಿಕಲ್ಪನೆ ಇದು. ಈ ಸೈಟ್ ನ ಡೈಮೆನ್ಷನ್ ಎಷ್ಟಿತ್ತು? ಇದು ಸೈಟ್ 6.5 ಸೆಂಟ್ ಸೈಟ್. ಒಂದು ಸೈಡ್ ಅಲ್ಲಿ 57 ಫೀಟ್ ಇದೆ, ಒಂದು ಸೈಡ್ ಅಲ್ಲಿ 46 ಫೀಟ್ ಇದೆ, ಒಂದು ಸೈಡ್ ಅಲ್ಲಿ 78 ಫೀಟ್ ಇದೆ, ಮತ್ತೆ ಇನ್ನೊಂದು 14 ಫೀಟ್. ಟೋಟಲಿ ಆಡ್ ಡೈಮೆನ್ಷನ್ ಅಲ್ಲ, ಒಂದು ರೀತಿ ಇರ್ರೆಗ್ಯುಲರ್ ಶೇಪ್ ನಲ್ಲಿ ಇರುವಂತ ಸೈಟ್. ಓಕೆ, ಬಹಳ ನನಗೆ ಖುಷಿ ಆಗ್ತಾ ಇರೋದು ಅಂತ ಹೇಳಿದ್ರೆ, ತುಂಬಾ ಜನ ಅಂತಾರೆ ಸೈಟ್ ಇರ್ರೆಗ್ಯುಲರ್ ಇದ್ರೆ, ಸಪೂರ ಇದ್ರೆ, ಏರು ತಗ್ಗಿದ್ರೆ ಇಲ್ಲಿ ಮನೆ ಕಟ್ಲಿಕ್ಕೆ ಆಗುದಿಲ್ಲ ಅಂತ. ಬಟ್ ನೀವು ಇಂತ ಒಂದು ಇರ್ರೆಗ್ಯುಲರ್ ಶೇಪ್ ಸೈಟ್ ನಲ್ಲಿ ಕೂಡ ಬಹಳ ಒಂದು ಸುಂದರವಾದಂತ ಒಂದು ಮನೆ ಕಟ್ಟಿದ್ದೀರಿ. ಈ ಒಂದು ಮನೆ ಕಟ್ಟಬೇಕಾದ್ರೆ ನೀವು ವಾಸ್ತುವನ್ನ ಪರಿಗಣಿಸಿದ್ರ? ಹೌದು, ವಾಸ್ತು ನಮ್ಮ ಆಲ್ದೋ ಗೀತಾ ಸುರತ್ಕಲ್ ಅವರು ತುಂಬಾ ಅಗೇನ್ಸ್ಟ್ ಇದ್ರು. ವಾಸ್ತು ಎಲ್ಲ ಬೇಕಾಗಿಲ್ಲ, ನನಗೆ ತುಂಬಾ ಪ್ರಾಕ್ಟಿಕಲ್ ಆಗಿರುವ ಮನೆ ಬೇಕು ಅಂತ. ಸೊ ನಾವು ಆ ಅಪ್ರೋಚ್ ತಕೊಂಡಿದ್ದೀವಿ. ಆದ್ರೆ ವಾಸ್ತು ಇಸ್ ದಟ್ ಪ್ರಾಕ್ಟಿಕಲ್ ಅಪ್ರೋಚ್ ಅಂತ ಈ ಪ್ರಾಸೆಸ್ ಅಲ್ಲಿ ಗೊತ್ತಾಯ್ತು. ಸೊ ನಮಗೆ ಬೆಸ್ಟ್ ಸನ್ಲೈಟ್ ಬರುವುದು ನಾರ್ತ್ ಸೈಡ್ ಇಂದ, ಡಿಫ್ಯೂಸ್ಡ್ ಸನ್ಲೈಟ್. ಹಾಗಾಗಿ ನಾರ್ತ್ ಸೈಡ್ ಅನ್ನು ಈ ಕಡೆ ನಾರ್ತ್ ಆಗುತ್ತೆ. ಸೊ ನಾರ್ತ್ ಸೈಡ್ ಇಂದ ಲೈಟ್
ಮನೆ Right. ಒಳಗೆ ಬರುವ ಹಾಗೆ ರೈಟ್. ನೋಡ್ಕೊಂಡಿದ್ದೇವೆ. ಓಕೆ. ಮತ್ತೆ ವೆಸ್ಟ್ ವೆಸ್ಟ್ ಅಲ್ಲಿ ಈವ್ನಿಂಗ್ ಸನ್ಲೈಟ್ ಮಾತ್ರ ಬೀಳುದು. ಬೆಳಿಗ್ಗೆದ್ದು ಸನ್ಲೈಟ್ ಎಲ್ಲ ಈಸ್ಟ್ ಅಲ್ಲಿ. ಸೊ ಸರಿ. ಅವರ ಬೆಳಗಿದ ಆಕ್ಟಿವಿಟೀಸ್ ಎಲ್ಲ ಈಸ್ಟಿಗೆ. ಹಾ. ಅದು ಸೊ ಒಳ್ಳೆ ಇಲ್ಲಿಗ ಮೇನ್ sunlight. ಡೋರ್ ಈಸ್ಟ್ಗೆ ಫೇಸಿಂಗ್ ಇದೆ ಅಲ್ವಾ? ಹಾ. ಓಕೆ, ಆಲ್ ರೈಟ್. ಓಕೆ. ಆದ್ರೆ ಇದು ಹೌಸ್ ಡೈರೆಕ್ಷನ್ ನಾರ್ತ್ ನಾರ್ತ್ ಇದೆ. ಸೌತ್. ಸೊ ನಮಗೆ ಈಸ್ಟ್ ವೆಸ್ಟ್ ಸನ್ಲೈಟ್ ಬರುವ ಹಾಗೆ. ಇದಕ್ಕೆ ಫೌಂಡೇಶನ್ ಅನ್ನ ಯಾವ ತರದ ಏನು ಕಾನ್ಸೆಪ್ಟ್ ಅಲ್ಲಿ ಬಳಸ್ಕೊಂಡಿದ್ದೀರಿ? ಆ, ಇದು ಆಕ್ಚುಲಿ ಲ್ಯಾಂಡ್ ಫಿಲ್ಡ್ ಏರಿಯಾ ಸರ್. ಹ್ಮ್. ಸೊ ಹಾಗಾಗಿ ನಮಗೆ ಪೈಲ್ ಫೌಂಡೇಶನ್ಗೆ ಹೋಗ್ಬೇಕಾಯ್ತು. ಹ್ಮ್. ಅದ್ರ ಪೈಲ್ ಫೌಂಡೇಶನ್ ಬರೀ 4 ಫೀಟ್ ಹ್ಮ್. ಅಷ್ಟರಲ್ಲಿ ಮಾತ್ರ. ಅದು ಹ್ಮ್. ಇಂಟರ್ಸೆಕ್ಷನ್ ಪಾಯಿಂಟ್ಸ್ ಅಲ್ಲಿ ಹ್ಮ್. ಮೇನ್ 5 ಇಂಟರ್ಸೆಕ್ಷನ್ ಪಾಯಿಂಟ್ಸ್ ಅಲ್ಲಿ ಹ್ಮ್. ಕೊಟ್ಟಿದ್ದಾರೆ. ಹ್ಮ್. ಅದ್ರ ನಂತರ ಎಲ್ಲದು ಹ್ಮ್. ಲ್ಯಾಟ್ರೈಟ್ ಅಲ್ಲೇ ಕಟ್ಟಿ, ಹ್ಮ್. ರಿಟೇನಿಂಗ್ ವಾಲ್ ಸೈಡ್ ಅಲ್ಲಿ ಹ್ಮ್. ಕಪ್ಪು ಕಲ್ಲಲ್ಲಿ ಕಟ್ಟಿ, ಹ್ಮ್. ಇದೆಲ್ಲ ಒಳಗದೆಲ್ಲ ಮನೆದು ಫೌಂಡೇಶನ್ ಎಲ್ಲ ಕೆಂಪು ಕಲ್ಲಲ್ಲೇ ಕಟ್ಟಿದ್ದು. ಓಕೆ. ಮತ್ತೆ ಗ್ರೌಂಡ್ ಲೆವೆಲ್ ಅಲ್ಲಿ ಒಂದು ಪ್ಲಿಂತ್ ಬೀಮ್ ಉಂಟು ಹ್ಮ್. ಟು ಹೋಲ್ಡ್ ದ ಹೋಲ್ Right. ಸ್ಟ್ರಕ್ಚರ್ ಟುಗೆದರ್. ಹ್ಮ್. ಒಂದು ಯೂನಿಟ್ ತರ Okay. ಇಟ್ಕೊಳ್ಳಿಕ್ಕೆ ರೈಟ್. ಒಂದು ಪ್ಲಿಂತ್ ಬೀಮ್ ಹೋಗ್ತಾ ಉಂಟು. ಓಕೆ. ಅದ್ರ ನಂತರ ಯಾವುದು ಬಂದಿದೆ ಅದೆಲ್ಲ ಇಟ್ಟಿಗೆ ಎಲ್ಲ ರೆಡ್ ಲ್ಯಾಟ್ರೈಟ್ ಬ್ರಿಕ್ ಅಲ್ಲೇ ಓಕೆ. ಮಾಡಿದ್ದು. ಇಲ್ಲಿ ಬಳಸಿದಂತ ಒಂದು ಏನು ವಾಲ್ ವಿಭಿನ್ನವಾಗಿದೆ. ಒಂದ್ ಕಡೆ ನಿಮ್ಮ ಆ, ಏನಿದಕ್ಕೆ ಲೈಮ್ ಪ್ಲಾಸ್ಟರಿಂಗ್ ಅಂತಿರಲ್ವಾ? ಓಕೆ. ಹಾಗೇನೆ ಎಕ್ಸ್ಪೋಸ್ಡ್ ವಾಲ್ ಇದೆ. ನಮ್ಮ ಈ ಬೆಲ್ಟ್ನಲ್ಲಿ ಜನರಿಗೆ ಬಹಳ ಭಯ ಆಗೋದು ಎಕ್ಸ್ಪೋಸ್ಡ್ ವಾಲ್ ಬಗ್ಗೆ. ಅಯ್ಯೋ, ಇಲ್ಲಿ ಮಳೆ ತುಂಬಾ ಜಾಸ್ತಿ ಬರ್ತದೆ, ಇಲ್ಲಿ ಎಕ್ಸ್ಪೋಸ್ಡ್ ವಾಲ್ ನಾಟ್ ಸೂಟೇಬಲ್ ಅಂತ ಹೇಳ್ತಾರೆ. ಇಸ್ ಇಟ್ ಟ್ರೂ? ನಿಮಗೇನ್ ಅನ್ಸುತ್ತೆ? ಇಟ್ ಇಸ್ ಟ್ರೂ. ಹಾ. ಅದು ಇಟ್ ಇಸ್ ಟ್ರೂ ಬಿಕಾಸ್ ದ ಎನ್ವೈರನ್ಮೆಂಟ್ ಹೇಳಿದು ಇಲ್ಲಿ ಬಂದು ಸ್ವಲ್ಪ ಹಾರ್ಶ್ ಎನ್ವೈರನ್ಮೆಂಟ್. ಹ್ಮ್. ಸೊ ಹ್ಯೂಮಿಡಿಟಿ, ಹೈ ಹ್ಯೂಮಿಡಿಟಿ, ಹ್ಮ್. ಮತ್ತೆ ಸ್ವಲ್ಪ ಡಸ್ಟ್ ಸಹ ಹೋಗಿ ಈ ವಾಲ್ ಈಗ ನೋಡಿದ್ರೆ ಫುಲ್ ಹ್ಮ್. ಪೋರಸ್ ಉಂಟು. ಹ್ಮ್. ಆ ಪೋರ್ಸ್ ಒಳಗೆ ಹೋಗಿ ಡಸ್ಟ್ ಕೂತ್ಕೊಳ್ಳುವಾಗ ಹ್ಮ್. ಅಂಡ್ ಹ್ಯೂಮಿಡಿಟಿ ಅಲ್ಲಿ ಹ್ಮ್. ಬಂದು ಹ್ಮ್. ಎಫೆಕ್ಟ್ ಆಗುವಾಗ ಹ್ಮ್. ನಿಮಗೆ ದಿಸ್ ಪ್ರಾಸೆಸ್ ವಿಲ್ ಹ್ಯಾಪನ್. ಓಕೆ. ಸೊ ವಿ ಟೇಕ್ ಸಮ್ ಪ್ರಿಕಾಷನ್ಸ್. ಹ್ಮ್. ಈಗ ಈ ವಾಲಿಗೆ ಬಂದು ವಿ ಹ್ಯಾವ್ ಗಿವೆನ್ ಕೋಟಿಂಗ್ ವಿತ್ ಕ್ಯಾಶ್ಯೂ ನಟ್ ಶೆಲ್ ಆಯಿಲ್. ಓಕೆ. ಅದು ಬೈ ಪ್ರಾಡಕ್ಟ್ ಇಲ್ಲಿ ಕ್ಯಾಶ್ಯೂ ಹೌದು. ಇಂಡಸ್ಟ್ರಿ. ಹೌದು. ಸೊ ಅದನ್ನ ಯೂಸ್ ಮಾಡಿದ್ದೇವೆ. Okay. ಸೊ ಅದರಿಂದಾಗಿ ಇವನ್ ಇನ್ಸೆಕ್ಟ್ಸ್ ಹ್ಮ್. ಬಂದು ಕಮ್ಮಿ ಆಗಿದೆ. ಕೆಂಪು ಕಲ್ಲಿದು ಬ್ಯೂಟಿಯೇ ಅದು. ಹ್ಮ್. ಕಪ್ಪು ಕಲ್ಲಲ್ಲಿ ಕಟ್ಬೇಕಾದ್ರೆ ನಮ್ದು ವಾಲ್ ಥಿಕ್ನೆಸ್ ಅಟ್ ಲೀಸ್ಟ್ 1.5 ಫೀಟ್ ಹೋಗ್ಬೇಕಾಗ್ತದೆ ಹ್ಮ್. ಲೋಡ್ ಬ್ಯಾರಿಂಗ್ ಕೆಪಾಸಿಟಿ ಬರ್ಲಿಕ್ಕೆ. ಹ್ಮ್. ಆದ್ರೆ ಕೆಂಪು ಕಲ್ಲಲ್ಲಿ ಬರೀ 9 ಇಂಚ್ ಗೋಡೆಯಲ್ಲಿಯೇ ನಿಮಗೆ ಆ ಲೋಡ್ ಬ್ಯಾರಿಂಗ್ ಕೆಪಾಸಿಟಿ Oh. ಇವನ್ ಅಪ್ ಟು 13 ಫೀಟ್ ಹೈಟ್ Oh. ಬರ್ತದೆ. ಓಕೆ. ಸೊ ನಿಶೋಕ್ ಅಂಡ್ ಅದಿತಿ, ನಾನೊಂದು ಭಾಳ ಇಂಟ್ರೆಸ್ಟಿಂಗ್ ಆಗಿ ಇಲ್ಲಿ ನೋಡ್ತಾ ಇರೋದು, ನಾರ್ಮಲಿ ಈ ಥರದ ಹಿಂಚಿನ ಮನೆಗಳಲ್ಲಿ ಮಳೆಗಾಲದಲ್ಲಿ ನೀರು ಹರಿದು ಹೋಗ್ಲಿಕ್ಕೆ ದೋಣಿ ಕೊಡ್ತಾರೆ, ಏನು ಗಟ್ಟರ್ ಅಂತ ಹೇಳ್ತಾರೆ ಅದನ್ನು. ಇಲ್ಲಿ ನೀವು ಪ್ಲೇನ್ ಬಿಟ್ಟಿದ್ದೀರಿ. ಸೊ ಏನಿದರದ ಒಂದು ಏನು ಐಡಿಯಾ? ಮಳೆ ಬರುವಾಗ ಈ ಟೈಲ್ಸ್ ಇಂದ ನೀರು ಬೀಳುದೇ ಅದೇ ಚಂದ. ಅದು ನೋಡೋದೇ ಒಂದು ಚಂದ. ಅದೇ ಚಂದ. ಓಕೆ. ಅಂಡ್ ನಮ್ಮ ಕ್ಲೈಂಟ್ಸಿಗೆ ಅದು ಅವರ ಚೈಲ್ಡ್ಹುಡ್ ಇದು ಒಂದು ಇಂಪಾರ್ಟೆಂಟ್ ಮೆಮರಿ. ಆಹಾ. ಸೊ ಅದು ಅವರಿಗೆ ಅವರು ಅದಕ್ಕೆ ಹಂಚಿದ್ದು ಮನೆ ಬೇಕು ಅಂತ ಫಸ್ಟ್ ಪ್ಲಾನ್ ಮಾಡಿದ್ರು. ರೈಟ್. ಮತ್ತೆ ಗಟರ್ ಒಂದ್ ದಿವಸ ಬಂದು ಕೇಳ್ತಾರೆ, ಗಟರ್ ಹಾಕಿದ್ರೆ ಅದು ಚಂದ ಹೋಗ್ತದಲ್ಲ. ಹ್ಮ್. ಸೊ ಹಾಗಾಗಿ ನಾವು ಗಟರ್ ಹಾಕ್ಲಿಲ್ಲ. ಓಕೆ. ಏನಿದ್ರು ಬಿದ್ದ ನೀರು ಎಲ್ಲ ಗ್ರೌಂಡ್ ವಾಟರಿಗೆ ಗ್ರೌಂಡಿಗೆ ಹೋಗುವಂತೆ ಮಾಡಿದ್ದೇವೆ. ಹ್ಮ್. ಏನ್ ಯಾವ ಕಡೆಯಲ್ಲಿ ಸಹ ಸಿಮೆಂಟ್ ಮೋರ್ ದೆನ್ 2 ಫೀಟ್ ನಿಜ. ಸಿಮೆಂಟ್ ಬಿಟ್ಲೇ ಇಲ್ಲ. ಆ, ನೀರೆಲ್ಲ ಗ್ರೌಂಡಿಗೆ ಹೋಗಿ ಆ, ವಾಟರ್ ಟೇಬಲ್ಗೆ ಜಾಯ್ನ್ ಆಗೋ ಹಾಗೆ ಓಕೆ. ಪ್ಲಾನ್ ವೆರಿ ನೈಸ್. ಮಾಡಿದ್ದೇವೆ. ಓ, ಸೊ ಇಲ್ಲಿ ಬಿದ್ದ ಪ್ರತಿ ಹನಿ ಕೂಡ ಏನು ನೆಲಕ್ಕೆ ನೆಲಕ್ಕೆ ಭೂಮಿಗೆ ಹೋಗ್ತದೆ ಭೂಮಿಗೆ ಅಲ್ವಾ? ಹೋಗ್ತದೆ ಹಿಂದೆ. ಓಕೆ. ಸೊ ಈ ಮನೆ ನೀವು ಯಾವ ವರ್ಷ ಕಟ್ಟಿದ್ರಿ? ಇದು ಮುಗಿಸಿ 2023 ಅಲ್ಲಿ ಮುಗೀತು. ಆಹಾ. ಎಸ್. ಓಕೆ. ಸುಮಾರು ಎಷ್ಟು ವರ್ಷ ತಗೊಳ್ತು ನಿಮಗೆ ಕಟ್ಟಲಿಕ್ಕೆ ಇದು? 2 years ಆಗಿತ್ತು. 2.5 2.5 ಆಲ್ಮೋಸ್ಟ್ ಆಗಿತ್ತು. ಬಟ್ Okay. ಇದು ಬಂದು ಒಂದು ಪ್ಯಾಷನ್ ಪ್ರಾಜೆಕ್ಟ್ ತರ ಕ್ಲೈಂಟ್ ನಾವು ಮಾಡ್ತಾ ಇತ್ತು. Right. ಸೊ ಇದರಲ್ಲಿ ಬಂದು ರಶ್ ಅಂತಲ್ಲಿ ಇರಲಿಲ್ಲ. ಓ, ಅನೇಕ ಪ್ರಯೋಗಗಳನ್ನು ಇಲ್ಲಿ ಮಾಡಿದ್ದೀರಿ ಅಲ್ವಾ? ಕ್ಲೈಂಟ್ ಇದು ಅದು ವಿಷನ್ ಆಫ್ ಇಟ್ ವರ್ಕಿಂಗ್ ಆಸ್ ಅನ್ ಇನ್ಸ್ಟಿಟ್ಯೂಷನ್ ಆಹಾ. ಆಗ್ಲೇ ಅವರಿಗೆ ವೆರಿ ನೈಸ್. ಇದು ಎಲ್ಲ ಎಲಿಮೆಂಟ್ಸ್ ಆಫ್ ದ ಹೌಸ್ ನಮಗೆ ಹ್ಮ್. ಆ ಆ ದಾರಿಯಲ್ಲಿ ಕಲ್ತ್ಕೊಂಡು ಮಾಡ್ಕೊಂಡು ಹೋಗುವಂತ ರೈಟ್. ಬಂದಿದ್ದು. ರೈಟ್. ಸೊ ಈ ತರದ ಒಂದು ಪ್ರಾಯೋಗಿಕವಾದಂಥ ಏನು ಕಲ್ಪನೆಗಳನ್ನು ನೀವು ಇಲ್ಲಿ ತಂದು ಮಾಡಲಿಕ್ಕೆ ಬಹುಶಃ ಕ್ಲೈಂಟ್ ಇದ್ದ ಇನ್ವಾಲ್ವ್ಮೆಂಟು ಮತ್ತು ಅವರ ಸಪೋರ್ಟ್ ಬಹಳ
ಏನು ಮುಖ್ಯ ಅಲ್ವಾ? ಆ, ಹೌದು. ಆದ್ರೆ ಕ್ಲೈಂಟ್ ನಮಗೆ ಮೋಸ್ಟ್ಲಿ ಫ್ರೀಡಮ್ ಕೊಟ್ರು. ಅವ್ರ ಹಾ. ಇನ್ವಾಲ್ವ್ಮೆಂಟ್ ವಾಸ್ ಥ್ರೂ ಫ್ರೀಡಮ್. ಓಕೆ. ನೀವು ನಿಮ್ಮ ಮನೆ ಅನ್ಸ್ಕೊಂಡು ನೀವು ಮಾಡಿ. ಈ ಪಿಲ್ಲರ್ ಬಂದು ಹ್ಮ್. ಆಕ್ಚುಲಿ ವಿ ಹ್ಯಾವ್ ಪೇರ್ ಆಫ್ ದಮ್ ಇಲ್ಲಿ. ಹ್ಮ್. ಸೊ ಇದು ಒಂದು ಫ್ರೇಮ್ ಮಾಡುವ ತರ ಹ್ಮ್. ಫಾರ್ ಇಲ್ಲಿ ಒಂದು ಸ್ಟೇಜಿಂಗ್ ಏರಿಯಾ ಫಾರ್ ಹರ್ ಟು Okay, ಹ್ಯಾವ್. okay, okay, okay. ಸೊ ಅವ್ರದ್ದು ಪ್ರಾಕ್ಟೀಸ್ ಮಾಡುವಾಗ ಇಲ್ಲ ಅವ್ರದ್ದು ಎನಿ ಕೈಂಡ್ ಆಫ್ ಸ್ಮಾಲ್ ಹಾ. ಹೋಮ್ ಥಿಯೇಟರ್ Right. ಮಾಡುವಾಗ ದಿಸ್ ಬಿಕಮ್ಸ್ ಸ್ಟೇಜಿಂಗ್ ಏರಿಯಾ. ಸ್ಟೇಜ್. ಅಗೇನ್ ಹಾ. ಈ ಸ್ಪೇಸ್ ಬಂದು ಟ್ರಾನ್ಸ್ಫಾರ್ಮ್ ಆಕೊಂಡೇ ಇರ್ತದೆ. ರೈಟ್. ಪ್ಲಸ್ ಅವರಿಗೆ ಒಂದು ಇಲ್ಲಿ ಕಾಮನ್ ಕಸ್ಟಮ್ ಹ್ಮ್. ದಿವಾಲಿಯಲ್ಲಿ ಬಂದು ನಮಗೆ ಲ್ಯಾಂಪ್ ಲೈಟ್ ಮಾಡುವ ಇದು. ಹೌದು. ಸೊ ಈ ತರ ಸ್ಲ್ಯಾಬ್ ಕೊಟ್ಟದ್ದು ಆ ಪರ್ಪಸ್ಗೆ. ಸೊ Okay. ಇದು ದಿವಾಲಿ ಟೈಮ್ ಅಲ್ಲಿ ಲೈಟ್ ಮಾಡುವಾಗ ಹಾ. ಎಲ್ಲ ಕಡೆ ಇಟ್ಟು ಎಲ್ಲ Right. ಜಾಗೆಯಲ್ಲಿ ವಿ ಹ್ಯಾವ್ ಗಿವೆನ್ ಅ ಪ್ಲಾಟ್ಫಾರ್ಮ್ ಲೈಕ್ ದಟ್ ಅಲ್ಲಿ ಲೈಟ್ ಮಾಡ್ಲಿಕ್ಕೆ. ಇಂಟ್ರೆಸ್ಟಿಂಗ್ಲಿ ಇಲ್ಲಿಯ ಮೇನ್ ಡೋರ್ ಇದು ಕೂಡ ಒಂದು ರೀತಿಯ ಕಲಾತ್ಮಕವಾಗಿದೆ. ಇದು ಫ್ರೇಮ್ ಎಲ್ಲ ವುಡ್ ಇದ್ದ, ಇದು ರೀಕ್ಲೈಮ್ಡ್ ವುಡ್, ವಾಟ್ ಎಕ್ಸಾಕ್ಟ್ಲಿ? ಎಸ್, ಇದು ಬಂದು ರೀಕ್ಲೇಮ್ಡ್ ವುಡ್. ಹಾ. ಇಟ್ ಇಸ್ ಜಾಕ್ ಫ್ರೂಟ್ ಟ್ರೀ ಇದು ಓ, wood. ಓಕೆ. ಹೌದು, ಹಲಸಿಂದು. ಹಲಸಿನ. ಹಾ. ಹೌದು. ಇದು ಬಂದು ಕಾಮನ್ ಪ್ರಾಕ್ಟೀಸ್ ಇಲ್ಲಿ ಬಂದು ಈ ತರ ಹಲಸಿನ ಮರದು ಹೌದು. ವುಡ್ ಬಂದು ಯೂಸ್ ಮಾಡ್ಲಿಕ್ಕೆ. ಹೌದು. ಸೊ ಅದರಿಂದ ನಮ್ಮ ಕಾರ್ಪೆಂಟರ್ಸ್ ಟ್ರೆಡಿಷನಲ್ ಕಾರ್ಪೆಂಟರ್ಸ್ ಇಲ್ಲಿ. ಸೊ ದೇ ಹ್ಯಾವ್ ಡಿಸೈನ್ಡ್ ಇಟ್ ಅಂಡ್ ಡನ್ ಇಟ್. ರೈಟ್. ಇದು ಬಂದು ವಿ ಹ್ಯಾವ್ ಆಡೆಡ್ ಆಸ್ ಅ ವ್ಯೂಯಿಂಗ್ ಸ್ಕ್ರೀನ್ ತರ. ಯಾರು ಬಂದಿದ್ದಾರೆ ನೋಡ್ಲಿಕ್ಕೆ ಕರೆಕ್ಟ್. ಆ ತರ ಒಂದು ಸ್ಕ್ರೀನ್ ಅಂಡ್ ಟು ಇನ್ನೊಂದು ಪ್ರೊವೈಡ್ ಸಮ್ ಪ್ರೊಟೆಕ್ಷನ್ ವಿ ಹ್ಯಾವ್ ಗಿವೆನ್ ಇಟ್ ಲಿಟಲ್. ಓಕೆ. ಸೊ ಎಲ್ಲ ಅಲ್ಲಿ ಆ ಮೆಟಲ್ ಮಾರ್ಟ್ ಅಲ್ಲಿ ಕೆಳಗೆ ಬಿದ್ದದೆಲ್ಲ ಕಲೆಕ್ಟ್ ಮಾಡಿ ಅದೊಟ್ಟಿಗೆ ವಿ ಮೇಡ್ ಅ ಡಿಸೈನ್ ಅಂಡ್ ಇದು ಕಬ್ಬಿಣದಲ್ಲಿ ಮಾಡಿದಂತ ಡಿಸೈನ್, ಕಾಸ್ಟ್ ಐರನ್ ಅಲ್ಲಿ ಮಾಡಿದ್ದು. ಬಟ್ ಇವೆಲ್ಲದೂ ಕೂಡ ವೇಸ್ಟ್ ಐಟಮ್ಸ್ ವಿಚ್ ವೇಸ್ಟ್ ಐಟಮ್ಸ್ ಫ್ರಮ್ ದ ಒಂದು ರೀತಿಯ ಕಲಾತ್ಮಕವಾಗಿ ಬಳಸ್ಕೊಂಡ್ರಿ. ಹೌದು ಸರ್. ಓಕೆ. ಸಿ ಈ ರೂಮ್ ನಲ್ಲಿ ಬಹಳ ಏನು ಎಲಿಮೆಂಟ್ಸ್ ಅಂತ ನಾನು ಕೇಳಬೇಕು ನಿಮಗೆ ಇದ್ರ ಬಗ್ಗೆ. ಸೊ ಒಂದು ಇಂಟ್ರೆಸ್ಟಿಂಗ್ಲಿ ಈ ವಾಲ್ಟ್ ರೂಫ್, ಇನ್ನೊಂದು ಎಕ್ಸ್ಪೋಸ್ಡ್ ವಾಲ್, ಇನ್ನೊಂದು ಲೈಮ್ ಪ್ಲಾಸ್ಟರ್ ಮಾಡಿದಂಥ ಗೋಡೆ, ಇನ್ನೊಂದು ಇಲ್ಲಿಯ ಫ್ಲೋರಿಂಗ್, ಸೊ ಕೋಟಾ ಸ್ಟೋನ್ ಬಳಸಿರುವಂಥ ಫ್ಲೋರಿಂಗ್. ಸೊ ಇದು ಕಾಲಿಗೂ ಕೂಡ ಬಹಳ ಆರಾಮ್ ಅಂತ ಅನ್ನಿಸ್ತಾ ಇದೆ, ದೊರಗಿದೆ. ಸೊ ಇವೆಲ್ಲದ್ರ ಬಗ್ಗೆ ಸ್ವಲ್ಪ ನಮ್ಮ ವೀಕ್ಷಕರಿಗೆ ಮಾಹಿತಿ ಕೊಡಿ. ಮೊದಲು ಇಲ್ಲಿಯ ವಾಲ್ಟ್ ರೂಫಿಂಗ್ ಬಗ್ಗೆ ಸ್ವಲ್ಪ ಹೇಳಿ. ಸೊ ಈ ರೂಫ್ ಬಂದು ವೋಲ್ಟ್ ರೂಫ್ಸ್ ಹೇಳಿದ್ದು ಒಂದು ಇಂಟ್ಯೂಷನ್ ಬೇಸ್ಡ್ ಟೆಕ್ನಿಕ್. ಇದು ಬಂದು ಜಸ್ಟ್ ಶೇಪ್ ಇಂದಾಗಿ ನಮಗೆ ಎಲ್ಲ ಫೋರ್ಸಸ್ ಆಫ್ ದಿಸ್ ಸ್ಪ್ಯಾನ್ ಬಂದು ಡಿಸ್ಟ್ರಿಬ್ಯೂಟ್ ಆಗಿ ಕ್ಯಾನ್ಸಲ್ ಆಗಿಬಿಡ್ತದೆ. ಬೀಮ್ ಉಂಟು ಸಪೋರ್ಟ್ ಮಾಡ್ಲಿಕ್ಕೆ ಈ ರೂಫ್ ಅನ್ನ, ಬೀಮ್ ಒಳಗೆ ಕ್ಯಾನ್ಸಲ್ ಆಗಿಬಿಡ್ತದೆ. ಬಟ್ ಈ ಇದು ಒಂದು ರೂಫ್ ಏನಿದೆ ಅದಕ್ಕೆ ಅದರಲ್ಲಿ ಬೀಮ್ ಇದೆಯಾ? ಇಲ್ಲ ಇಲ್ಲ, ಅದರ ಒಳಗೆ ಬೀಮ್ ಇಲ್ಲ. ಓನ್ಲಿ ದ ಸಪೋರ್ಟಿಂಗ್ ವಾಲ್ಸ್ ಅಲ್ಲಿ ಮಾತ್ರ ಒಂದು ಬೀಮ್ ಕೊಟ್ಟಿದ್ದಾರೆ. ರೈಟ್. ಎಸ್. ಸೊ ಇದು RCC ಸ್ಲಾಬ್ ಅನ್ನ ರೀಪ್ಲೇಸ್ ಮಾಡ್ಲಿಕ್ಕೆ ಒಂದು ಟೆಕ್ನಿಕ್. ನಾವು ಪ್ಲಾಸ್ಟರಿಂಗ್ ವರ್ಕ್ಶಾಪಿಗೆ ಆರ್ಕಿಟೆಕ್ಟ್ ವರುಣ್ ತೋಟಮ್ ಹತ್ರ ಹೋಗಿರುವಾಗ ಅವರು ಹೇಳಿದ್ರು ಮೆಕ್ಸಿಕೋ ಅಲ್ಲಿ ನಾನು ಟಿಂಬ್ರನ್ ವೋಲ್ಟ್ ಮಾಡಿದ್ದೆ ಅಂತ. ಸೊ ಅದು ನಮಗೆ ಆವಾಗ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಎನ್ಸಿತ್ತು. ಅವ್ರ ಫೋಟೋಸ್ ಎಲ್ಲ ತೋರಿಸಿದ್ರು, ಒಂದು ಸ್ಮಾಲ್ ಸೆಷನ್ ತೋರಿಸಿದ್ರು ಅದರಲ್ಲಿ. ಸೊ ಇಲ್ಲಿ ಬಂದು ನಮಗೆ ಹಾಗೆ ಏನಾದ್ರು ಮಾಡ್ಬೇಕು ಅಂತ ಎನ್ಸ್ತಾ ಇತ್ತು. ಯಾಕಂದ್ರೆ ಇದು ಹಾಲ್ ತುಂಬಾ ಸಿಂಪಲ್ ಇಲ್ಲಾದ್ರೆ, ಸೀಲಿಂಗ್ ಸಹ ಫ್ಲಾಟ್ ಆಗಿದ್ರೆ ತುಂಬಾ ಜಾಸ್ತಿ ಜನ ಬಂದ್ರೆ ಕ್ಲೋಸ್ ಆಗಿದ್ದಾಗೆ ಆಗ್ತದೆ. ಆದ್ರೆ ಸ್ಪೇಸ್ ಅನ್ನ ಸ್ವಲ್ಪ ಎಕ್ಸ್ಪಾಂಡ್ ಮಾಡ್ಲಿಕ್ಕೆ ವೋಲ್ಟ್ ವುಡ್ ಬಿ ಅ ನೈಸ್ ಇಂಟರ್ವೆನ್ಷನ್ ಅಂತ ಮ್ಯಾಂಗ್ಳೂರ್ ವೆದರ್ ಅಲ್ಲಿ ನಾರ್ಮಲ್ ಬ್ರಿಕ್ ವೋಲ್ಟ್ಸ್ ವಾಟರ್ ಪ್ರೂಫಿಂಗ್ ಸಾಕಾಗೋದಿಲ್ಲ. ಅದಕ್ಕೆ ಟಾಪ್ ಅಲ್ಲಿ ತುಂಬಾ ಆರ್ಟಿಫಿಷಿಯಲ್ ಕೆಮಿಕಲ್ ವಾಟರ್ ಪ್ರೂಫಿಂಗ್ ಮಾಡ್ಬೇಕಾಗ್ತದೆ ಅಂತ ಹೇಳಿದ್ರು. ಸ್ವಲ್ಪ ದಿವಸ ನಂತರ ಅವರು ಹೀಗೆ ಟೆಂಬ್ರಲ್ ವೋಲ್ಟ್ ಅಂತ ಒಂದುಂಟು, ಅದು ಸ್ಪೇನ್ ಅಲ್ಲಿ ತುಂಬಾ ಯೂಸ್ ಮಾಡಿದಂತ ಟೆಕ್ನಾಲಜಿ, ಅದನ್ನು ಟ್ರೈ ಮಾಡಬಹುದು. ಇಟ್ ಇಸ್ ಅ 4 layer ವೋಲ್ಟ್. ಹಾಗಾಗಿ ನೀರು ಬರುವಾಗ ಬ್ರಿಕ್ಸ್ ಅನ್ನು ಇಂಟರ್ಲಾಕ್ ಮಾಡಿದ್ರೆ ಅದೇ ಒಂದು ತರದ್ದು ವಾಟರ್ ಪ್ರೂಫಿಂಗ್ ಪ್ರೊವೈಡ್ ಮಾಡ್ತದೆ. ಮತ್ತೆ ಶೇಪ್ ನಿಂದಾಗಿ ಎಲ್ಲ ನೀರು ಹರಿದೋಗ್ತದೆ. ಸೈಡ್ ಅಲ್ಲಿ ಡ್ರೈನ್ ಪ್ರೊವೈಡ್ ಮಾಡಿ ಅದನ್ನ ಹೊರಗೆ ತಕೊಂಡು ಹೋಗ್ಬೋದು ಅಂತ ಹೀಗೆ ಒಂದು ಪ್ಲಾನ್ ಮಾಡಿ ನಾವೆಲ್ಲರೂ ಸೇರಿ ಒಂದು ವರ್ಕ್ಶಾಪ್ ಮಾಡಿದ್ವಿ. ಅದರಲ್ಲಿ ತುಂಬಾ ಆರ್ಕಿಟೆಕ್ಟ್ಸ್, ಮೇಸನಿಗೆಲ್ಲ ಈ ಟೆಕ್ನಿಕ್ ಅನ್ನು ವರುಣ್ ತೋಟಮ್ ಅವರು ಕಲಿಸಿ ಅದರಿಂದ ನಾವು ಟ್ರೈನ್ ಮಾಡಿ. ಈ ಹಾಲ್ದು ಸೈಜ್ ಏನಿದೆ? ಈ ಹಾಲಿದ್ದು ಸೈಜ್
13 ಫೀಟ್, ಇಲ್ಲಿ ತನಕ 11 ಫೀಟ್, ಓಕೆ ಇಲ್ಲಿ ತನಕ 14 ಫೀಟ್. ಓಕೆ. ಸೊ ಇದು ಲೆಂತ್ 13 ಫೀಟ್ 33. 33. ಓಕೆ. ಸೊ ಈ 30 ಫೀಟ್ಗೆ ನೀವು ಈ ಒಂದು ಏನು ವಾಲ್ಟ್ ಕೊಟ್ಟಿದ್ದೀರಿ. ಎರಡ್ ಸೈಡ್ ಅಲ್ಲಿಯೂ 2 ಫೀಟ್ ಎಕ್ಸ್ಟೆಂಡ್ ಆಗುತ್ತೆ. ಅದು ನಮಗೆ ಪ್ರೊಜೆಕ್ಷನ್ Right. ನೀರು ವಿಂಡೋಗೆ ಕವರ್ ರೈಟ್. ಆಗುತ್ತೆ. ಸೊ ಎಫೆಕ್ಟಿವ್ಲಿ 34 ಫೀಟ್. 34 ಫೀಟ್. ವೆರಿ ನೈಸ್. ಮತ್ತು ಇದರಿಂದಾಗಿ ಒಳಗೆ ಏನು ಶಾಖ ಕೂಡ ಕಮ್ಮಿ ಅಲ್ವಾ? ಬೇರೆ ಕನ್ವೆನ್ಷನಲ್ ಸ್ಲ್ಯಾಬಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಡಿಮೆನೆ. ಇದರಲ್ಲಿ ಈಗ ಎಷ್ಟು ಲೇಯರ್ದು ಬ್ರಿಕ್ ಇದೆ? ಇದರಲ್ಲಿ ಬ್ರಿಕ್ಸ್ ಇದು ಲೇಯರ್ 4 ಲೇಯರ್ಸ್ ಉಂಟು. ಒಂದರ ಮೇಲೆ ಒಂದು 4 ಲೇಯರ್ಸ್ ಇದೆ. ಇಂಟರ್ಲಾಕಿಂಗ್ ಬೇರೆ ಬೇರೆ ಡೈರೆಕ್ಷನ್ ಅಲ್ಲಿ ಸ್ಟ್ಯಾಕ್ ಮಾಡಿ ಅದ್ರ ಮೇಲೆ 1 ಇಂಚಿದು ಸುಣ್ಣದ್ದು ವಾಟರ್ ಪ್ರೂಫಿಂಗ್ ಉಂಟು. ಸುಣ್ಣ ಮತ್ತೆ ನಮ್ದು ವೇಸ್ಟ್ ಮೆಟೀರಿಯಲ್ ಎಲ್ಲ ಕ್ರಶ್ ಮಾಡಿ ಮಿಕ್ಸ್ ಮಾಡಿ ಒಂದು ಲೇಯರ್ 1 ಇಂಚಿದು ಲೇಯರ್ ಹಾಕಿದ್ದೇವೆ. ಅದ್ರ ಮೇಲೆ ನಮಗೆ ವಾಟರ್ ಪ್ರೂಫಿಂಗ್ ಟೈಲ್ಸ್ ಅಂತ ಬರ್ತದೆ. ಅದು ಸಹ 1/2 ಇಂಚ್ ಥಿಕ್ನೆಸ್. ಅದರಲ್ಲಿ ಫ್ಲೋರಿಂಗ್ ರೆಗ್ಯುಲರ್ ಇರುವ ಹಾಗೆ ಮಾಡ್ಲಿಕ್ಕೆ ವಾಟರ್ ಪ್ರೂಫಿಂಗ್ ಟೈಲ್ಸ್ ಯೂಸ್ ಮಾಡಿದ್ದೇವೆ. ಓಕೆ. ಆಮೇಲೆ ಇಲ್ಲಿಯ ಗೋಡೆಗಳ ಬಗ್ಗೆ, ಆಮೇಲೆ ಲೈಮ್ ಪ್ಲಾಸ್ಟ್ರಿಂಗ್ ಇವನ್ನೆಲ್ಲ ಬಳಸಿದ್ದೀರಿ. ಬಹಳ ಒಂದು ಎಥ್ನಿಕ್ ಲುಕ್ ಇಲ್ಲಿ ಬಂದಿದೆ. ಲ್ಯಾಟರೈಟ್ ಸ್ಟೋನ್ ಯೂಸ್ ಮಾಡಿದ್ದೇವೆ ಲೋಡ್ ಬ್ಯಾರಿಂಗ್ ವಾಲ್ಸ್ ಬಿಲ್ಡ್ ಮಾಡಲಿಕ್ಕೆ. ಆ್ಯಂಡ್ ಎಲ್ಲಿ ಬಂದು ಔಟ್ಸೈಡ್ ನಮಗೆ ಎಕ್ಸ್ಪೋಸ್ಡ್ ಫಿನಿಶ್ ಉಂಟು, ಅಲ್ಲಿ ಬಂದು ನಮಗೆ ಇನ್ಸೈಡಲ್ಲಿ ಪ್ಲಾಸ್ಟರ್ ಮಾಡಿದ್ದೇವೆ. ಸೊ ಕಾನ್ಸೆಪ್ಟ್ ಏನಂದರೆ ನಮಗೆ ಒಂದು ಹ್ಯೂಮಿಡಿಟಿ ಬ್ಯಾರಿಯರ್ ಬಂದು ನಮಗೆ ಬೇಕಾಗ್ತದೆ. ಈಗ ಔಟ್ಸೈಡಿಂದ ಸಹ ನಮಗೆ ಹ್ಯೂಮಿಡಿಟಿ ಬರುವಾಗ the lime plaster helps to regulate that humidity. Inside also now when we ನಾವು ಬಂದು ಮಲ್ಕೊಳ್ವಾಗ ಇಲ್ಲ ಈ ತರ ರೆಸ್ಟಿಂಗ್ ಟೈಮ್ ಅಲ್ಲಿ ಇರುವಾಗ ನಮ್ಮ ಬಾಡಿ ಬಂದು ಮಾಯಿಶ್ಚರ್ ಕೊಟ್ಕೊಂಡೇ ಇರ್ತದೆ. ಸೊ ಅದೆಲ್ಲ ಬಂದು ರೆಗ್ಯುಲೇಟ್ ಮಾಡಿ ಅದರಿಂದ ಎಷ್ಟು ನಿಮಗೆ ಒಂದು ಕೂಲ್ ಫೀಲಿಂಗ್ ಉಂಟು. ಲೈಮ್ ಪ್ಲಾಸ್ಟರ್ ಅಂಡ್ ಆಲ್ಸೋ ಬೇರೆ ಪ್ಯಾಸಿವ್ ಕೂಲಿಂಗ್ ಟೆಕ್ನಿಕ್ಸ್ ಯೂಸ್ ಮಾಡಿದ್ದೇವೆ. ಈಗ ನಾವು ಇದಕ್ಕೆ ಕೆಳಗೆ ನಿಲ್ತಾ ಇದ್ದೇವೆ, ಇದು ಬಂದು ಒಂದು ಸ್ಕೈಲೈಟ್ ತರ. ಬಟ್ ಸ್ಕೈಲೈಟ್ ಯೂಶಲಿ ನಮಗೆ ಈಗ ಮಾಡರ್ನ್ ಡೇ ಅಲ್ಲಿ ಬಂದು ಗ್ಲಾಸ್ ಒಟ್ಟಿಗೆ ಮಾಡ್ತಾರೆ. ಬಟ್ ನಾವು ಇಲ್ಲಿ ಸಹ ಬಂದು ವಿ ಹ್ಯಾವ್ ಗಾನ್ ಫಾರ್ ಟೈಲ್ಸ್ ಅಂಡ್ ಒಂದು ವಿಂಡ್ ಟನಲ್ ತರ ಆಗಿದೆ. ಸೊ ಇಲ್ಲಿ ನಿಲ್ಲುವಾಗ ನಿಮಗೆ ಒಳ್ಳೆ ಕೂಲ್ನೆಸ್ ಗೊತ್ತಾಗ್ತದೆ, ಯಾಕೆಂದ್ರೆ ಕಾನ್ಸ್ಟೆಂಟ್ಲಿ ಏರ್ ಫ್ಲೋ ಆಗ್ತಾ ಉಂಟು. ಸೊ ಯು ಕ್ಯಾನ್ ಫೀಲ್ ದಟ್ happening in the house. ಈ ಫ್ಲೋರಿಂಗ್ ಇಂಡಿಯಾದಲ್ಲಿ ಎಲ್ಲಿ ಹೋದ್ರೂ ಫಸ್ಟ್ ಆಗಿ ಸಿಗುವಂತ ಸ್ಟೋನ್ ಕೋಟಾ ಸ್ಟೋನ್. ಅದ್ರ ಬ್ಯೂಟಿ ಏನಂದ್ರೆ ಇದು ಎಲ್ಲಿ ಹೋದ್ರೂ ಸಿಗ್ತದೆ. ಏನಾದ್ರೂ ಚಿಪ್ ಆದ್ರೆ ರಿಪ್ಲೇಸ್ ಮಾಡ್ಲಿಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ಮತ್ತೆ ಅದ್ರ ಬ್ಯೂಟಿ ಏನಂದ್ರೆ ಸ್ಟೋನ್ಸ್ ಟು ಸ್ಟೋನ್ ಕಲರ್ ಚೇಂಜ್ ಆಗ್ತಾ ಇರ್ತದೆ. ಲೈಟ್ ವೇರಿಯೇಷನ್ಸ್ ಇದೆ. ನಮ್ಮ ಕಲರ್ ಪ್ಯಾಲೆಟ್ ಅಲ್ಲಿ ಎಲ್ಲ ಕಡೆಯಲ್ಲಿ ನೀವು ನೋಡಿದ್ರೆ ಒಂದೇ ಕಲರ್, ಒಂದೇ ಸಾಲಿಡ್ ಕಲರ್, ಆದ್ರೆ ಅದರಲ್ಲೇ ಟೋನ್ಸ್ ಚೇಂಜ್ ಆಗ್ತಾ ಇರ್ತದೆ. ಹಾಗೆ ಆ ಕಾನ್ಸೆಪ್ಟ್ ಇದು ಒಂದು ರಿಫ್ಲೆಕ್ಷನ್ ನೀವು ಫ್ಲೋರಿಂಗ್ ಅಲ್ಲಿ ಸಹ ನೋಡ್ತೀರಾ. ನಾವು ಲೆದರ್ ಫಿನಿಶ್ಡ್ ಕೋಟಾ ಚೂಸ್ ಮಾಡಿದ್ದೇವೆ. ಯಾಕಂದ್ರೆ ಅದರಲ್ಲಿ ಸ್ವಲ್ಪ ಅಂಡಿಲೇಷನ್ ಇರ್ತದೆ, ಅದರಲ್ಲಿ ಸ್ವಲ್ಪ ರಫ್ನೆಸ್ ಇರ್ತದೆ. ಯಾವುದು ನಮ್ಮ ಹೆಲ್ತಿಗೆ ಇಸ್ ಬೆಟರ್ ದೆನ್ ಪಾಲಿಶ್ಡ್ ಅದು ಫಿನಿಶ್ ಆಗಿರುವ ಸರ್ಫೇಸಸ್ ಗಿಂತ. ಸೊ ನಡೆಯುವಾಗ ಸಹ ನಮಗೆ ಒಂದು ದೊರಗು ಫೀಲ್ ಇದೆ, ಅಟ್ ದ ಸೇಮ್ ಟೈಮ್ ಅದು ಸಾಫ್ಟ್ ಕೂಡ ಇದೆ. ಬಹುಶಃ ಅದು ಲೆದರ್ ಫಿನಿಶ್ ಇಂದಾಗಿ ಸಾಫ್ಟ್ ಇದೆ ಅಲ್ವಾ? ಅದ್ರ ಡ್ರಾಬ್ಯಾಕ್ಸ್ ಒಟ್ಟಿಗೆ ಬರ್ತದೆ. ಕ್ಲೀನಿಂಗ್ ಸ್ವಲ್ಪ ನಮಗೆ ವೆಟ್ರಿಫೈಡ್ ಟೈಲ್ಸ್ ಆಗಿ ಸುಲಭದಲ್ಲಿ ಕ್ಲೀನ್ ಮಾಡ್ಲಿಕ್ಕೆ ಆಗುದಿಲ್ಲ, ಸ್ವಲ್ಪ ಮೇಂಟೆನೆನ್ಸ್ ಉಂಟು. ಆದ್ರೆ ಮಣ್ಣಾದ್ರೂ ಅಷ್ಟೇನು ಇನ್ಕನ್ವೀನಿಯನ್ಸ್ ಆಗುದಿಲ್ಲ. ಹೌದು, ಎಲ್ಲದಕ್ಕಿಂತ ಜಾಸ್ತಿ ಪಾದಕ್ಕೆ ಇದು ತುಂಬಾ ಒಳ್ಳೇದಲ್ವಾ? ಕಾಲ್ ನೋವು ಬರುವಂತ ಎಲ್ಲ ಏನು ಸಂಭವ ಕಮ್ಮಿ. ಇಲ್ಲಿಯ ಬಾಗಿಲು ಕೂಡ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ವೀಕ್ಷಕರೇ ನೋಡ್ಬೋದು ಈ ಬಾಗಿಲನ್ನ ನೋಡಿ. ಸೊ ಇದು ಏನಿದು ಆಕ್ಚುಲಿ ಮೆಟೀರಿಯಲ್? ಇದು ಮೆಟೀರಿಯಲ್ಸ್ ರಟ್ಟನ್ ಅಂತ ಹೇಳ್ತೇವೆ. ಕೇನ್ ಇಂದ ಮಾಡುವಂತ ಮ್ಯಾಟಿಂಗ್ ಇದು. ಈಗ ಆಕ್ಚುಲಿ ಮೊದಲಿನ ಕಾಲದಲ್ಲಿ ಇದನ್ನು ಮರಕ್ಕೆ ಕಟ್ತಾ ಇದ್ರು, ಮರದಲ್ಲಿ ಒಟ್ಟೆ ಮಾಡಿ ಇದನ್ನು ಕಟ್ತಾ ಇದ್ರು. ಈಗ ಕಟ್ಟುವಂತ ಜನ ಇಲ್ಲ, ಹಾಗಾಗಿ ನಮಗೆ ಮಾಡರ್ನ್ ಡಿಸೈನ್ ಅಲ್ಲಿ ಹೇಗೆ ಇದನ್ನ ಯೂಸ್ ಮಾಡಬಹುದು ಅಂತ ಪ್ಲಾನ್ ಮಾಡಿ ಡೋರ್ ಡಿಸೈನ್ ಮಾಡಿದ್ದಾರೆ. ಮತ್ತೆ ಈ ಬೇಸಿಕ್ ಫ್ರೇಮ್ ವರ್ಕ್ ಡೋರ್ ಇದ್ದು ಕ್ಲೈಂಟ್ಸ್ ಇದು ಅಮ್ಮನ ಮನೆಯಲ್ಲಿ ಇದ್ದಂತ
ಹ್ಮ್ ಡಿಸೈನ್. ಓಕೆ ಹಾಗಾಗಿ ಆ ನಾಸ್ಟಾಲ್ಜಿಯಾ ಇಟ್ಕೊಳ್ಳಿಕ್ಕೆ ರೈಟ್ ಈ ಎರಡು ಕಾನ್ಸೆಪ್ಟ್ ಅನ್ನು ಮಿಕ್ಸ್ ಮಾಡಿ ರೈಟ್ ಮಡ್ ಮಡ್ ಪ್ಲಾಸ್ಟರ್. ಪ್ಲಾಸ್ಟರ್ ಇದು ಸೈಟ್ ಅಲ್ಲಿ ಸಿಕ್ಕಿದಂತ ಮಣ್ಣು, ಓ ಕೌಡಂಗ್, ನಮ್ಮ ಮನೆ ದನದಿಂದ ಬರುವಂತ ಓ. ಗೊಬ್ಬರ ರೈಟ್ ಎಲ್ಲ ಮಿಕ್ಸ್ ಮಾಡಿ ಈ ಪ್ಲಾಸ್ಟರ್ ಮಾಡಿದೆ. ಓ ರೈಟ್ ಹುಲ್ಲು, ಸ್ವಲ್ಪ ಹುಲ್ಲು ಸಹ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹ್ಮ್ ಆ ಸ್ಟ್ರೆಂತ್ ಬರುವ ಹಾಗೆ ಮಾಡಿ ಹ್ಮ್ ಈ ಅದನ್ನು finishing ಮೊದಲೇ ಗೆ- ನೀವು ಅಂಟಿಸ್ತೀರಾ ಆ, ಆಮೇಲೆ ಇಲ್ಲ, ಪ್ಲಾಸ್ಟರ್ ಇಲ್ಲ, ಮಾಡ್ತೀರಿ ಅದು ಮಣ್ಣೊಟ್ಟಿಗೆ ಮಿಕ್ಸ್ ಮಾಡಿ, ಎಲ್ಲ mix ನೀರೊಟ್ಟಿಗೆ ಮಿಕ್ಸ್ ಮಾಡಿ, ಎಲ್ಲ ಮಿಕ್ಸ್ ಮಾಡಿ ರೈಟ್ ಅದನ್ನ ಗೋಡೆಗೆ ರೈಟ್ ಹಾಕಿದೆ. ಸೊ ಇದು ಮಡ್ ಪ್ಲಾಸ್ಟರಿಂಗ್ ಇದು ಹಾ. ವೆರಿ ನೈಸ್, ಬಹಳ ಒಳ್ಳೆ ಕಲರ್ ಇದು, ಬಹಳ ಚೆನ್ನಾಗಿದೆ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಆ ಕಡೆ ಈ ಕಡೆ ಎರಡೂ ಕಡೆ ಕೂಡ ಏನು ಜಾಲಿ ಕೊಟ್ಟಿದ್ದಾರೆ, ಒಳ್ಳೆ ಲೈಟ್ ಬರ್ತಾ ಇದೆ. ಇದನ್ನು So- ಸ್ವಲ್ಪ ತೋರಿಸೋಣ ನಮ್ಮ ವೀಕ್ಷಕರಿಗೆ. ನಮ್ಮ ಎಡ ಸೈಡ್ ಅಲ್ಲಿ ಇರೋದಂತೂ ಸಮುದ್ರದ ಡೈರೆಕ್ಷನ್. ಗಾಳಿ ಎಲ್ಲ ನಮಗೆ ಆ ಸೈಡ್ ಇಂದನೇ ಬರುದು, ಹಾಗಾಗಿ ಡೈರೆಕ್ಟ್ ಬಂದ್ರೆ ನಮಗೆ ರೂಮ್ ಒಳಗಡೆ ಇಟ್ಟಿರುವಂತ ಸಾಮಾನೆಲ್ಲ ಹಾರಿ ಹಾರಿ ಹೋಗ್ತದೆ, ಹೋಗ್ತದೆ, ಅಷ್ಟು ಅಷ್ಟು ಪವರ್ ಬಲವಾಗಿರುತ್ತೆ. ಸೊ ಅದನ್ನು ಬ್ರೇಕ್ ಮಾಡಿ ಡಿಫ್ಯೂಸ್ ಆಗಿ ಗಾಳಿ ಬರುವಂತೆ ರೈಟ್ ಮಾಡಿದ್ದೇವೆ. ರೈಟ್ ಸೊ ಇದು ಯಾವಾಗ್ಲೂ ಓಪನ್ ಇದ್ದು ಗಾಳಿ ಡೈರೆಕ್ಷನ್ ಇಂದ ಬರುವ ಹಾಗೆ. ರೈಟ್. ಸೊ ಈ ಒಂದು ರೂಮ್ ಇದು ಅಟ್ಯಾಚ್ಡ್ ಟಾಯ್ಲೆಟ್ ಬಾತ್ರೂಮ್ ಫೆಸಿಲಿಟಿ ಇರುವಂತದ್ದಲ್ವಾ? ಹೌದು. ಓಕೆ. ಇದರಲ್ಲಿ 2 ಬೆಡ್ರೂಮ್ ನಲ್ಲಿ ಕೂಡ ಆತರ ಇದೆಯಾ ಅಟ್ಯಾಚ್ಡ್ ಟಾಯ್ಲೆಟ್ ಇಲ್ಲ, ಬಾತ್ರೂಮ್? ಒಂದು ಬಾತ್ರೂಮ್, ಗೆಸ್ಟ್ ಬಾತ್ರೂಮ್ ಹಾಗೆ Okay. ಯೂಸ್ ಮಾಡ್ಲಿಕ್ಕೆ Right. ಪ್ರೊವಿಷನ್ ಇಟ್ಟಿದ್ದಾರೆ. ರೈಟ್. ಇನ್ನೊಂದು ಬಾತ್ರೂಮ್ ಅಲ್ಲಿ ಸೊ attached. ಈ ರೂಮಿಗೆ ಮಾತ್ರ ಅಟ್ಯಾಚ್ಡ್ ಬಾತ್ರೂಮ್ ಇದೆ. ಸೊ ಇದರಲ್ಲಿ ಯಾವ ತರದ್ದು ನೀವು, ಓ ಇಲ್ಲಿ ಕೂಡ ನೀವು ಲೈನ್ ಪ್ಲಾಸ್ಟರಿಂಗ್ ಮಾಡಿದ್ದೀರಿ. ಹೌದು. ವಾವ್, ವೆರಿ ನೈಸ್. ಇದು Tiles, ನೋಡ್ಲೇಬೇಕು. ಈ ಯಾವ ಕಡೆಯಲ್ಲಿ ಯೂಸೇ ಮಾಡಿ, ಎಲ್ಲೂ ಟೈಲ್ಸೇ ಬಳಸಿಲ್ಲ, ವೀಕ್ಷಕರೇ ನೋಡ್ಬೋದು. ನೀನು ಜಸ್ಟ್ ಹೋಗಿ ಕೆಳಗೆ ಇರುವ ಫ್ಲೋರಿಂಗು ಅದು ಕಡಪ ಸ್ಟೋನ್, Right. ನ್ಯಾಚುರಲ್ ಸ್ಟೋನ್, ಅದು ರಫ್ ಆಗಿ ಇಟ್ಟಿದ್ದೇವೆ, Okay. ಸ್ಲಿಪ್ಪೇಜ್ ಕ್ಯಾನ್ಸಲ್. Right. ಸೊ ಬಹಳ ವಿಭಿನ್ನವಾಗಿದೆ ಈ ಒಂದು ಬಾತ್ರೂಮ್. ಸೊ ವೆರಿ ನೈಸ್, ಯು ಹ್ಯಾವ್ ಯೂಸ್ಡ್ ಏನೋ ಲೈನ್ ಪ್ಲಾಸ್ಟರಿಂಗ್ ಅಲ್ವಾ? ಮತ್ತೆ ಈ ಟೈಲ್ಸ್ ಯೂಸ್ ಮಾಡಿದಾಗ ಜಾಯಿಂಟ್ಸ್ ಕಂಡಾಗ ಹ್ಮ್ ಸ್ಪೇಸ್ ಸ್ವಲ್ಪ ಚಿಕ್ಕದಾಗಿ ಫೀಲ್ ಆಗ್ತದೆ. ಅದು ಸೈಕಲಾಜಿಕಲ್ ಒಂದು ಎಫೆಕ್ಟ್ ಮಾಡ್ತದೆ. ರೈಟ್ ಆದಷ್ಟು ಒಂದೇ ಮೆಟೀರಿಯಲ್ ಅಲ್ಲಿ ಕವರ್ ಮಾಡಿದ್ದಾಗೆ ಪ್ಲಾನ್ ಮಾಡಿದ್ದೇವೆ. ರೈಟ್. ಸೊ ಬಾತ್ರೂಮ್ ಚಿಕ್ಕದಿದ್ರು ಸ್ವಲ್ಪ ಓಪನ್ ಆಗಿ ಫೀಲ್ ಹಾ ಓಕೆ. ಬಟ್ ಇದು ನೀರು ಬಿದ್ರೆ ಏನು ತೊಂದರೆ ಆಗೋದಿಲ್ವಾ? ನೀರು ಬಿದ್ರೆ ಗೋಡೆಗೆ ನೀರು ಅದು ಸ್ಪ್ಲಾಶ್ ಆದಾಗ? ಸರ್ಟನ್ ಲೆವೆಲ್ ಆಫ್ ಅಬ್ಸಾರ್ಪ್ಷನ್ ಆಗ್ತದೆ. ಹ್ಮ್. ಆದ್ರೆ ಇದು ಹೇಳ್ಬೋದು, ಲೈಮ್ ಟೆಡಲಾಕ್ಟ್, ಇದು ಪ್ಲಾಸ್ಟರ್ ಹೆಸರು ಟೆಡಲಾಕ್ಟ್. ಇದು ವಾಟರ್ ರೆಸಿಸ್ಟೆಂಟ್ ಪ್ಲಾಸ್ಟರ್ ಅಂತ ಹೇಳ್ಬಹುದು. ವಾಟರ್ ರಿಪೆಲೆಂಟ್ ಅಲ್ಲ, ಓಕೆ ನೀರು ಫ್ಲೋ ಆಗುದಿಲ್ಲ, ಓಕೆ. ಆದ್ರೆ ಆದಷ್ಟು ನೀರು ಬ್ಲಾಕ್ ಮಾಡ್ತದೆ. ಸೊ ನಿಮಗೆ ಒಂದು ಬಾತ್ರೂಮ್ ಯೂಸ್ ಮಾಡಿದ ನಂತರ 1 ಗಂಟೆ 2 ಗಂಟೆ ಆ ವೆಟ್ನೆಸ್ ಕಾಣ್ತದೆ, ಮತ್ತೆ ಡ್ರೈ ಆದ ಕೂಡಲೇ ಅದು ಮೊದ್ಲಿನ ಹಾಗೆ ಇರ್ತದೆ. ಮೊದಲಿನಾಗೆ ಬರ್ತದೆ. ಇದು ಪೌಡರ್ ರೂಮ್ ಅಂತ ಕರಿಬಹುದು, ವ್ಯಾನಿಟಿ ಏರಿಯಾ. ರೈಟ್ ಮತ್ತೆ ಇದು ಒಳಗಿರುವಂತದ್ದು Okay. ಕಾಮನ್ ಬಾತ್ರೂಮ್. ರೈಟ್. ಅದು ಸಹ ಸೇಮ್ ಡಿಸೈನ್ ಇಲ್ಲಿ ರೆಪ್ಲಿಕೇಟ್ ಮಾಡಿದ್ದಾರೆ. 2 ಬಾತ್ರೂಮ್ ಅಲ್ಲಿ ಸೇಮ್ ಟೆಡಲಾಕ್ ಮತ್ತೆ ಕಡಪ ಫ್ಲೋರಿಂಗ್ Okay, okay. ಕಾಂಬಿನೇಷನ್. ಸರಿ, ಬಹಳ ಇಂಟ್ರೆಸ್ಟಿಂಗ್ ಆಗಿ ತೋರ್ತಾ ಇರೋದು ಇಲ್ಲಿಯ ಏನು ಸಿಂಕ್. ಸೊ ಇದು ಕಲ್ಲಿನಲ್ಲಿ ತಾಜಾ ಕಲ್ಲು ಅಲ್ವಾ? ಹೌದು, ಕಾರ್ಕಳದಿಂದ source ಕಲ್ಲು ಮಾಡಿರೋದು. ಅವರು ಶಿಲ್ಪಕಾರ ಮಾಡಿ ಕೊಟ್ಟದ್ದು. ಅವರು ಸ್ಕಲ್ಪ್ಚರ್ ಮಾಡುವಂತವರು. ಹೌದು. ವಾಶ್ ಬೇಸಿನ್ ನಮ್ಮ ಕೈಯಲ್ಲಿ ಮಾಡಿಸ್ತೀರಾ ಅಂತ ಸ್ವಲ್ಪ ಟೆನ್ಷನ್ ಇತ್ತು, ಆದ್ರೆ ತುಂಬಾ ಚಂದ ಮಾಡಿ ಕೊಟ್ಟಿದ್ದಾರೆ ಅವರು. ಇದು ಸಹ ಎಲ್ಲ ನನ್ನ ಪ್ರಕಾರ ಅವರು ಚಂದ ಮಾಡ್ಲಿಕ್ಕೆ ಅಲ್ಲಿ ಇಲ್ಲಿ ಆರ್ಟಿಸ್ಟಿಕ್ ಆಗಿ ಕೆತ್ತಿ ಕೊಟ್ಟಿದ್ದಾರೆ. ಪರ್ಫೆಕ್ಟ್ ಹಾಗೆ ಇರುವಾಗೆ ಇಲ್ಲ, ಅದು ಓಕೆ. ಫ್ಲಾಟ್ ಮಾಡಿ ಎಲ್ಲ ಚಂದ ಮಾಡಿ Right. ಕೊಟ್ಟಿದ್ದಾರೆ. ಸೊ ವೀಕ್ಷಕರು ನೋಡ್ಬೋದು, ಇದು ಇನ್ನೊಂದು ಬೆಡ್ರೂಮ್ ಇಲ್ಲಿದ್ದು. ಬಹುಶಃ ಆ ಬೆಡ್ರೂಮ್ ಗಿಂತ ಸ್ವಲ್ಪ ದೊಡ್ಡದಿರ್ಬೇಕಲ್ವಾ ಇದು? ಎಸ್ ಹೌದು, ಹಾ. ಇದು ಅದಕ್ಕಿಂತ ಸ್ವಲ್ಪ ದೊಡ್ಡದುಂಟು. ಬಾತ್ರೂಮ್ ಸ್ಪೇಸ್ ಯಾವ್ದು ನಾವು ಕೊಡ್ಲಿಲ್ಲ ಇಲ್ಲಿ Oh, ಅಟ್ಯಾಚ್ okay. ಆಗಿ ಅಷ್ಟು ಸ್ಪೇಸ್ ಇಲ್ಲಿ ಜಾಸ್ತಿ ಇದೆ ಅಲ್ವಾ? ಓಕೆ, ಮಾಡಿದ್ದೇವೆ. ಆಲ್ ರೈಟ್. ಆಲ್ಸೋ ಯಾರಾದ್ರೂ ಗೆಸ್ಟ್ ಬಂದ್ರೆ ಅವ್ರು ಇಬ್ರು ಆ ರೂಮ್ ಯೂಸ್ ಮಾಡ್ಕೊಂಡು ಹಾ. ಈ ರೂಮ್ ಅನ್ನ ಗೆಸ್ಟ್ ಬೆಡ್ರೂಮ್ ಆಗಿಯೂ ಯೂಸ್ ಮಾಡ್ತಾರೆ. ರೈಟ್ ಸೊ ಹಾಗಾಗಿ ಈ ಪ್ಲಾನಿಂಗ್ ಮಾಡಿ ರೈಟ್ ಸ್ವಲ್ಪ ಸ್ಪೇಷಿಯಸ್ ಆಗಿ. ರೈಟ್ ರೈಟ್. ವೆರಿ ನೈಸ್. ಸೊ ವೀಕ್ಷಕರು ನೋಡ್ಬೋದು, ಈ ಒಂದು ಎಥ್ನಿಕ್ ಸ್ಟೈಲ್ ಮತ್ತು ಒಂದು ವಿಂಟೇಜ್ ಲುಕ್
ಇಲ್ಲಿಯ ಕನ್ಸ್ಟ್ರಕ್ಷನ್ ಮಾತ್ರ ಅಲ್ಲ, ಇಲ್ಲಿ ಬಳಸಿದಂಥ ಫರ್ನಿಚರ್ಗಳಲ್ಲೂ ಕಾಣ್ತದೆ. ಈ ಮನೆಯ ಡೈನಿಂಗ್ ಕಮ್ ಕಿಚನ್, ಓಪನ್ ಡೈನಿಂಗ್ ಕಮ್ ಕಿಚನ್ ಇದೆ ಇಲ್ಲಿ, ಆ್ಯಂಡ್ ಹಾಲಿಗೆ ಇದು ಓಪನ್ ಆಗ್ತಾ ಇದೆ. ಬಹಳ ವಿಶಾಲವಾಗಿ ಸ್ಪೇಸ್ ಕಾಣ್ತದೆ ಇಲ್ಲಿ. ಸೊ ಇದು ಸಹ ನಮ್ಮ ಕ್ಲೈಂಟ್ ಇದು ಒಂದು ರಿಕ್ವೆಸ್ಟ್. ಅದು ಬಂದು ಒಂದು ಲಾರ್ಜ್ ಸ್ಪೇಸ್, ಓಕೆ, ಅವ್ರದ್ದು ಮೇನ್ ಫಂಕ್ಷನಲ್ ಸ್ಪೇಸ್ ಬಂದು ಶುಡ್ ಬಿ ಒಂದು ಕನ್ವರ್ಟ್ ಮಾಡಿ ಟ್ರಾನ್ಸ್ಫಾರ್ಮ್ ಮಾಡಿ ಬೇರೆ ಯೂಸಿಗೆ ಸಹ ಮಾಡ್ಬೋದು. ಈಗ ಒಂದು 50 ಪೀಪಲ್ ಬಂದಿದ್ದಾರೆ, ಇಲ್ಲ ಅವರದ್ದು ಥಿಯೇಟರ್ ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ ದೆನ್ ಇದು ಒಂದು ಇನ್ಸ್ಟಿಟ್ಯೂಷನ್ ತರ ಆಗಿಬಿಡ್ತದೆ. ಎಲ್ಲ ಸ್ವಲ್ಪ ಫರ್ನಿಚರ್ ಎಲ್ಲ ಲೂಸ್ ಫರ್ನಿಚರ್ ಇಲ್ಲಿ ಇಟ್ಟಿದ್ದಾರೆ. ಸೊ ಸೈಡಿಗೆ ಮಾಡಿ ಈ ಸ್ಪೇಸ್ ಬಂದು ಟ್ರಾನ್ಸ್ಫಾರ್ಮ್ ಆಗಿಬಿಡ್ತದೆ. ಮತ್ತೆ ಏನಂದ್ರೆ ಇವರದ್ದು ಲೈಫ್, ನಮ್ದು ಕ್ಲೈಂಟ್ ಇದು ಲೈಫೇ ಬಂದು ವೆರಿ ಮಿನಿಮಲ್ ಕೈಂಡ್ ಆಫ್ ಲೈಫ್ ಸ್ಟೈಲ್. ಸೊ ಅವರಿಗೆ ಬಂದು ಜಸ್ಟ್ ವೆರಿ ಸಿಂಪಲ್ ಕಿಚನ್ ಬೇಕಿತ್ತು. ನೋ ಮಾಡರ್ನ್, ನೋ ಮಾಡ್ಯುಲರ್, ಇದು ನಥಿಂಗ್. ಸೊ ಒಂದು ಅವರದ್ದು ಕ್ಲಾರಿಟಿ ಬಂದು ಇಲ್ಲಿ ಈ ಸ್ಪೇಸ್ ಅಲ್ಲಿ ಬಂದು ರಿಫ್ಲೆಕ್ಟ್ ಆಗ್ತಾ ಉಂಟು. ಇದೇನಿದು ಮೇಲೆ ಪ್ಲಾಟ್ಫಾರ್ಮ್ ನೀವು ಬಳಸಿರುವಂತದ್ದು? ಇದು ಸಹ ಕೋಟಾ ಸ್ಟೋನ್, ಆದ್ರೆ ಇದು ಪಾಲಿಶ್ಡ್ ಕೋಟಾ ಸ್ಟೋನ್. ಓಕೆ. ಸೊ ಇಲ್ಲಿ ರಫ್ ಯೂಸ್ ಮಾಡಿ, ಇಲ್ಲಿ ಅದರದ್ದೇ ಸ್ಮೂತ್ ವರ್ಷನ್ ಯೂಸ್ ಮಾಡಿದ್ರು. ಕೋಟಾ ಸ್ಟೋನ್ ಎಷ್ಟೊಂದು ಬ್ಯೂಟಿಫುಲ್ ಆಗಿ ಬರುತ್ತಲ್ವಾ? ವೆರಿ ನೈಸ್. ಓಕೆ. ಈ ಒಂದು ಏನು ವಿಂಡೋ ಕೂಡ ಸರ್ಕ್ಯುಲರ್ ವಿಂಡೋ ಬಹಳ ಚೆನ್ನಾಗಿದೆ. ಇದು ಒಂದು ಯುಟಿಲಿಟಿ ವಿಂಡೋ. ಅವರು ಕೆಲಸ ಮಾಡ್ತಾ ಇರುವಾಗ ಯಾರಾದ್ರೂ ಗೆಸ್ಟ್ ಬಂದ್ರು ಕೂಡ ಆ ವಿಜುವಲ್ ಆಕ್ಸೆಸಿಬಿಲಿಟಿ ಇಲ್ಲಿಂದ ಇದೆ. ಆದ್ರೆ ಅಟ್ ದ ಸೇಮ್ ಟೈಮ್ ಎಲ್ಲ ಆಕ್ಟಿವಿಟೀಸ್, ಹೌಸ್ ಹೋಲ್ಡ್ ಆಕ್ಟಿವಿಟೀಸ್ ಕವರ್ ಮಾಡ್ಕೊಳ್ಳಿಕ್ಕೆ ಈ ಗೋಡೆ ಕಟ್ಟಿದ್ದೇವೆ. ಸೊ ಯುಟಿಲಿಟಿ ಇಸ್ ಸೆಪರೇಟ್ ಫ್ರಮ್ ಲಿವಿಂಗ್ ಸ್ಪೇಸ್. ಸೊ ಈ ಒಂದು ಮನೆಗೆ ವೆಚ್ಚ ಎಷ್ಟಾಯ್ತು? ರಫ್ಲಿ 35 to 40 lakhs ಆಗಿದೆ ಫಾರ್ ದ ಕನ್ಸ್ಟ್ರಕ್ಷನ್ ಪಾರ್ಟ್ ಆಫ್ ಇಟ್. ಒಂದು ಸುಂದರ ಮನೆಯ ಹೋಮ್ ಟೂರ್ ಅನ್ನು ನಮ್ಮ ವೀಕ್ಷಕರಿಗೆ ಮಾಡಿದ್ದೀರಿ. ನಿಮಗೆ ಅವರ ಪರವಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ಸ್ನೇಹಿತರೆ, ಈ ಮನೆ ಮಾಲೀಕರಾದಂಥ ಗೀತಾ ಸುರತ್ಕಲ್ ನಮ್ಮ ಜೊತೆ ಇದ್ದಾರೆ. ಬಹಳ ಒಳ್ಳೆಯ ಸ್ಟೇಜ್ ಆರ್ಟಿಸ್ಟ್, ಸಿನಿಮಾಗಳಲ್ಲೂ ಪಾತ್ರ ಮಾಡಿದ್ದಾರೆ, ನಿವೃತ್ತ ಬ್ಯಾಂಕ್ ಎಂಪ್ಲಾಯಿ ಕೂಡ ಅವರು. ಸೊ ನಮ್ಮ ವೀಕ್ಷಕರ ಪರವಾಗಿ ನಿಮಗೆ ಸ್ವಾಗತ ಮೇಡಮ್. ನಮಸ್ಕಾರ. ನಮಸ್ತೆ. ಒಂದು ಅದ್ಭುತವಾದಂಥ ಪರಿಸರ ಸ್ನೇಹಿ ಮನೆ ಕಟ್ಟಿದ್ದೀರಿ. ಸುಂದರವಾದ ಮಂಗಳೂರು, ಟಿಪಿಕಲಿ ಮಂಗಳೂರು ಮನೆ ಬೇಕು ಅಂತಿತ್ತು ನಂಗೆ. ಹಂಚು, ಮಂಗಳೂರಿನ ಹಂಚು, ಮಂಗಳೂರಿನ ಈ ಕಲ್ಲು ನಂಗೆ ಬಹಳ ಇಷ್ಟ. ಅದರ ಬಣ್ಣ ಮುರಕಲ್ಲು ಬಹಳ ಇಷ್ಟ ನಂಗೆ. ಲ್ಯಾಟ್ರೈಟ್ ಈಸ್ ಅನ್ ಐಡೆಂಟಿಟಿ ಆಫ್ ಮ್ಯಾಂಗ್ಳೂರ್ ಅಂತ, ಅದು ಬೇಕೇ ಬೇಕಿತ್ತು ನಂಗೆ. ನಾನು ಅದಿತಿ, ನನ್ನ ತಮ್ಮನ ಮಗಳು, ಶಿ ಈಸ್ ಅನ್ ಆರ್ಕಿಟೆಕ್ಟ್, ಅವಳ ಹತ್ರ ಶೇರ್ ಮಾಡ್ಕೊಂಡೆ. ನಂಗೆ ಟಿಪಿಕಲಿ ಮ್ಯಾಂಗ್ಳೂರಿಯನ್ ಮನೆ ಮಾಡ್ಬೇಕು, ಹೇಗ್ ಮಾಡೋಣ, ಹೌ ಟು ಗೋ ಅಬೌಟ್ ಇಟ್ ಅಂತ ಮಾತಾಡ್ಕೊಂಡ್ವಿ. ನಂಗೆ ಅವಳೊಂದು ಅದು ಯಾವುದೋ ಒಂದು ಮನೆಯಲ್ಲಿ ಒಂಥರ ದಂಡೆ ತರ ಇತ್ತು. ನಾನು ಹೇಳಿದೆ ಇದು ನನ್ನ ಕಾನ್ಸೆಪ್ಟ್, ಅಂದ್ರೆ ದಂಡೆ ಬೇಕು ಕುತ್ಕೊಳ್ಳಿಕ್ಕೆ, ಜಗಲಿ ಬೇಕು ನಂಗೆ, ಪಾಶ್ ಇದು ಬೇಡ, ಸಿಂಪ್ಲಿಫೈಡ್ ಜಗಲಿ ಅಂತದೆಲ್ಲ ಇಷ್ಟ ಅಂತ ಹೇಳಿದೆ. ಒಮ್ಮೆ ಆಯ್ತು ಜಗಲಿಯ ಮನೆ ಅಂತ ಕೂಡ ಅನ್ಕೊಂಡ್ವಿ. ಬಟ್ ಅವಳೊಂದು 3D ಇಮೇಜ್ ತೋರಿಸಿದ್ಲು ನಂಗೆ ಒಂದು ಮನೆದು. ದಾಟ್ ಇಂಪ್ರೆಸ್ ಮೀ ಅ ಲಾಟ್. ಐ ಸೆಡ್ ಓಕೆ, ದಿಸ್ ಇಸ್ ಇಟ್. ಈ ತರ ಬಂದ್ರು ಸಾಕು ನಂಗೆ ಮನೆ. ತುಂಬಾ ಮತ್ತೆ ವೈಭವ ಅಂತೂ ಬೇಡವೇ ಬೇಡ, ಸಿಂಪ್ಲಿಫೈಡ್, ಟೋಟಲಿ ಬಟ್ ವಿತ್ ಟೇಸ್ಟ್. ಸುಮ್ಮನೆ ಏನೋ ಒಂದು ಹಾಕೋದಲ್ಲ, ಅದ್ರಲ್ಲಿ ಒಂದು ಸೌಂದರ್ಯ ಇರಬೇಕು ಅಂತ ಅನ್ಕೊಂಡ್ವಿ. ಇಬ್ರು ಕೂಡ ಮಾತಾಡ್ಕೊಂಡ್ವಿ. ಸೊ ಇಟ್ ಹ್ಯಾಪನ್ಡ್ ಲೈಕ್ ದಟ್, ವಿ ಸ್ಟಾರ್ಟೆಡ್. ರೈಟ್. ಸೊ ಹೋಗ್ತಾ ಹೋಗ್ತಾ ಈ ರೂಪ ಪಡೀತಾ ಹೇಗೆ ಇವಾಲ್ಯೂಷನ್? ಹೌದು ಹೌದು, ಖಂಡಿತ ಇದು ನನ್ನ ಒರಿಜಿನಲ್ ಐಡಿಯಾ ಅಲ್ವೇ ಅಲ್ಲ. ಕೊನೆಗೆ ದಿಸ್ ವಾಸ್ ಗಿವನ್ ಟು ಮೀ, ಬಟ್ ಐ ಆಮ್ ಓನ್ಲಿ ಹ್ಯಾಪಿ ವಿತ್ ಇಟ್. ವೆರಿ ನೈಸ್ಲಿ ಡನ್. ರೈಟ್. ಈಗ ಗೊತ್ತಾಗುತ್ತೆ ಅದ್ರ ವ್ಯಾಲ್ಯೂ. ಇಂಚು ಕೂಡ ಅದೇನೋ ಕತೆ ಹೇಳುತ್ತೆ ಒಂಥರ. ಈ ಭಾಗದಲ್ಲಿ ಈ ತರದ ಒಂದು ಶೈಲಿಯ ಮನೆ ಅಥವಾ ಈ ತರದ ವಿನ್ಯಾಸದ ಮನೆ ಬಹಳ ಕಡಿಮೆ. ಇದು ಟಿಪಿಕಲ್ ಮ್ಯಾಂಗ್ಳೂರ್ ಸ್ಟೈಲ್ ಅಲ್ಲ, ಇದು ಇಲ್ಲ ಫ್ಯೂಷನ್ ಮತ್ತು ಏನು ಒಂದು ರೀತಿಯ ಆರ್ಕಿಟೆಕ್ಟ್ ಡಿಸೈನ್ಡ್ ಹೌಸ್ ಅಂತ ಹೇಳ್ತಾರಲ್ಲ, ಆ ತರದ ಒಂದು ಸಪರೇಟ್ ಒಂದು ಏನು ಪರಿಕಲ್ಪನೆ ಇಟ್ಕೊಂಡು ಮಾಡಿದ್ದೀರಿ ನೀವು ಮೇಡಮ್. ಈ ಮನೆಯ ವಿನ್ಯಾಸನೇ ಬಹಳ ಸುಂದರವಾಗಿದೆ. ಈ ವಿನ್ಯಾಸದ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ವಿನ್ಯಾಸ ಅದೇ ನಂಗೆ ಅದು ತುಂಬಾ ಸರಳವಾಗಿರ್ಬೇಕು ಅಂತ ಅನಿಸಿತ್ತು. ಅದು ಗಾರ್ಜಿಯಸ್ ಮಾಡಬಾರ್ದು, ಸಿಂಪಲ್ ನಮ್ಮದೇ ವಸ್ತುಗಳನ್ನ ಬಳಸ್ಕೊಳ್ಬೇಕು, ಅದನ್ನೇ ಹೈಲೈಟ್ ಮಾಡಬೇಕು ಅಂತ. ಒಂದು ಈ ಕೆಂಪು ಕಲ್ಲು, ಅದಕ್ಕೆ ನೋಡಿ ಈಗ ಈ ಪೇಂಟ್ ಮಾಡಿರೋದ್ರಿಂದ ಅದು ಬೇರೆನೇ ಸ್ವರೂಪ ಪಡೀತು, ಇನ್ನಷ್ಟು ಬೇರೆ ತರ ಆಯ್ತು. ಇಟ್ಸ್ ಅನ್ ಇಂಟರ್ಪ್ರಿಟೇಷನ್, ಯು ಕ್ಯಾನ್ ಸೇ. ಆ ತರ ಆಯ್ತು. ಆದ್ರಿಂದ
ನನ್ಗೆ ಏನ್ ಬೇಕಿತ್ತು ಅಂದ್ರೆ, ಒಂದು ಈ ಫ್ಯಾಮಿಲಿ ಹೇಗಿದೆ ಅಂದ್ರೆ, ಇವತ್ತು ರಾತ್ರಿ ಅಣ್ಣನ ಮನೆಯಲ್ಲಿ ಊಟ, ಅಷ್ಟೂ ಜನ ಸೇರ್ತೇವೆ ನಾವು ಅಣ್ಣನ ಮನೆಯಲ್ಲಿ, ಹಾಗೆ ಇರ್ಬೇಕು ಫ್ಯಾಮಿಲಿ. ಫ್ಯಾಮಿಲಿಯಲ್ಲಿ ಒಂದು ಮುಖ ಆ ಕಡೆ ಇನ್ನೊಂದು ಮುಖ ಈ ಕಡೆ, ಆ ತರ ಆಗ್ಬಾರ್ದು ಅಂತ ಇತ್ತು. ಇದು ನಮ್ಮ ಅಪ್ಪ ಅಮ್ಮನ ಆಸೆ ಕೂಡ ಆಗಿತ್ತು. ಇದೇ ಮನೆ, ಕೆಳಗಿನ ಮನೆ, ಅಪ್ಪ ಅಮ್ಮ ಇದ್ದ ಮನೆ, ಅವ್ರು ಕೂಡ ಹಾಗೆ ಹೇಳ್ತಾ ಇದ್ರು. ಹಾಗಾಗಿ ಇಲ್ಲಿ ನೋಡಿ, ನೀವು ಬಂದ್ರೆ ನಿಮ್ಗೆ ಲಿವಿಂಗ್ ರೂಮ್ ತರ ಕಾಣುತ್ತೆ. ಆಮೇಲೆ ಇಲ್ಲಿ ನೋಡಿದ್ರೆ ಕಿಚನ್ ಓಪನ್ ಇದೆ. ಹೌದು, ನಾವೇನ್ ಮಾಡ್ತೇವೆ ಅದು ಜನರಿಗೆ ಕಾಣಿಸ್ಕೊಂಡ್ರೆ ಪರವಾಗಿಲ್ಲ. ಅಲ್ಲಿ ಮಾತಾಡ್ತಾ ಮಾತಾಡ್ತಾ ಈ ಕಡೆನೂ ಮಾತಾಡ್ಬೋದು, ಅದು ಕಾನ್ಸೆಪ್ಟ್ ಇದ್ದದ್ದು, ಅದು ನೆರವೇರ್ತು ಅಂತ ಹೇಳ್ಬೋದು. ಮತ್ತೆ ಈ ಹಾಲ್ ನಲ್ಲಿ ನಿಮಗೆ ನಿಮ್ಮ ಏನು ರಂಗ ಚಟುವಟಿಕೆ ಅದೆಲ್ಲ ನೀವು ಅದಕ್ಕೆ ಬಳಸ್ಕೋತೀರಾ? ಹೌದು. ನಮ್ಮ ಥಿಯೇಟರ್ನವ್ರು ಬಂದು ಹೇಳಿದ್ರು, ನೆಕ್ಸ್ಟ್ ಪ್ಲೇ ರೀಡಿಂಗ್ ಇಲ್ಲೇ, ಇದೆಲ್ಲ ತೆಗೆದು ನೆಲದಲ್ಲಿ ಕೂತ್ಕೊಳ್ಳೋದಂತೆ, ನಾಟಕ ಓದೋದು. ಇಲ್ಲಿ ನೋಡಿ, ಇಲ್ಲಿ ಇರೋದು ಇಷ್ಟೂ ಪುಸ್ತಕಗಳು ಶಿವರಾಮ್ ಕಾರಂತ. ನಾನು ಹಾರ್ಡ್ ಕೋರ್ ಫ್ಯಾನ್ ಆಫ್ ಡಾಕ್ಟರ್ ಶಿವರಾಮ್ ಕಾರಂತ. ಅವ್ರ ಜೊತೆ ಆಕ್ಟಿಂಗ್ ಮಾಡಿದ್ದೇನೆ. ಈ ಗೋಡೆ ಇದೆ ಅಲ್ಲ, ಇದರಲ್ಲಿ ಯೂಸ್ ಮಾಡಿರೋದು ಮಣ್ಣು, ಸುಣ್ಣ, ಬೆಲ್ಲ, ಅಳಲೆಕಾಯಿ, ಆಮೇಲೆ ಇಂಥ ವಸ್ತುಗಳನ್ನೇ, ಒಂದು ರೀತಿಯ ಪಾರಂಪರಿಕ ಮಿಶ್ರಣವನ್ನೇ ಯೂಸ್ ಮಾಡಿರೋ ಗೋಡೆ ಅದು. ಅದನ್ನು ಮುಟ್ಟಿದ್ರೆ ನಿಮ್ಗೆ ತಂಪು ಫೀಲ್ ಆಗುತ್ತೆ, ಅದು ತಂಪು ಕೊಡುತ್ತೆ. ಹೌದು, ಅದು ಇಡೀ ವಾತಾವರಣಕ್ಕೆ ತಂಪನ್ನ ಕೊಡುತ್ತೆ. ಓಕೆ ಮೇಡಮ್, ನನಗೆ ಈ ಕಾರ್ನರ್ ಬಹಳ ಇಷ್ಟ ಆಯ್ತು ಈ ಮನೆಯಲ್ಲಿ. ಆ ಕಡೆ ಈ ಕಡೆ ಅಂದ್ರೆ ಚಂದ ಸಮುದ್ರದ ಗಾಳಿ ಸಿಗ್ತಾ ಇದೆ. ನಿಮಗೆ ಈ ಮನೆಯಲ್ಲಿ ಬಹಳ ಇಷ್ಟವಾದಂತ ಕಾರ್ನರ್ ಯಾವುದು? ನಿಜ ಹೇಳ್ಬೇಕು ಅಂದ್ರೆ ಇದೆ. ಆದ್ರೆ ಒಂದು ಅಂದ್ರೆ ಪುಸ್ತಕ ಓದುವಷ್ಟು ಲೈಟ್ ಸಿಗುತ್ತೆ, ಲೈಟ್ ಇದೆ. ನನ್ನ ಕಣ್ಣುಗಳು ಅಷ್ಟು ಸೂಕ್ಷ್ಮವಾಗಿಲ್ಲ ಈಗ, ಯಾಕಂದ್ರೆ ಏಜ್ ಫ್ಯಾಕ್ಟರ್. ಆಕ್ಚುಲಿ ನಾನು ಇವತ್ತಿಗೂ ಗ್ಲಾಸ್ ಯೂಸ್ ಮಾಡೋದಿಲ್ಲ, ಬಟ್ ನಂಗೆ ಬೆಸ್ಟ್ ರೀಡಿಂಗ್ ಏರಿಯಾ ಇಸ್ ನಮ್ಮ ಹೊರಗಿನ ವರಾಂಡ. ಅಲ್ಲಿ ಕೂತ್ಕೊಂಡು ಚೇರ್ ಅಲ್ಲಿ ಕೂತ್ಕೊಂಡು ಓದ್ತೇನೆ ಕೆಲಸ ಸಾರಿ. ಬಟ್ ಇಲ್ಲಿ ನಂಗೆ ಇದು ಅತಿ ಪ್ರಿಯವಾದ, ನಾನು ಅದಿತಿ ಮನೆ ಕಟ್ಲಿಕ್ಕೆ ಮಾತಾಡುವಾಗ ಹೇಳಿದ್ದು ದಂಡೆ ಬಗ್ಗೆ ಹೇಳಿದೆ ನಾನು. ಒಂದು ದಂಡೆಯಲ್ಲಿ ಕೂತ್ಕೊಂಡು ಮಾತಾಡಿದ್ವಿ ಇದೇ ತರ ಅಂತ ಅವಳು ಅನ್ಕೊಂಡ್ಲು. ಆಮೇಲೆ 3D ಇಮೇಜ್ ಕಳಿಸಿದ್ಲು. ಬಟ್ ಇದು ಆ ದಂಡೆ ಅಂತ ನಾನು ಅಂದ್ಕೊಳ್ಳೋದು, ಯಾಕಂದ್ರೆ ಅವಳು ಹೇಳಿದ್ಲು, ನಿಮ್ಗೆ ನೀವು ಓದ್ಬಹುದು, ಇಸ್ತ್ರಿ ಹಾಕ್ಬಹುದು, ಇನ್ನೊಬ್ರು ಯಾರೋ ಗೆಸ್ಟ್ ಬಂದ್ರೆ ಅಲ್ಲಿ ಇಬ್ರು ಇದ್ರೆ ಇಲ್ಲಿ ಒಬ್ರನ್ನ ಮಲಗಿಸ್ಬಹುದು, ಇನ್ನೊಂದು ಬೆಡ್ ಹಾಕ್ಬಹುದು, ಮಲ್ಟಿಪರ್ಪಸ್ ಇದು. ನಿಜ. ಬ್ಯಾಕ್ ಗ್ರೌಂಡ್ ಗೋಡೆಯ ಕಲರ್ ಕೂಡ ಹೌದು, ಬಹಳ ಚೆನ್ನಾಗಿದೆ, ಬಹಳ ಆಪ್ಯಾಯಮಾನವಾದ ಬಣ್ಣ. ನಂಗೆ ನಿಜವಾಗಿ ಮಣ್ಣು ಯಾವಾಗ್ಲೂ ಕೂಡ ಒಂದು ಹೃದಯ ಹತ್ತಿರವಾದಂತ ಬಣ್ಣವೇ ಅದರದ್ದು. ಹೌದು, ಕರೆಕ್ಟ್. ನಂಗೆ ಬಹಳ ಇಷ್ಟವಾದ ಬಣ್ಣ ಇದು. ಆಕ್ಚುಲಿ ನಾನ್ ಹೇಳಿದ್ದು ಮಣ್ಣಿನ ಬಣ್ಣವೇ ಇರ್ಲಿ, ಅದಕ್ಕೆ ಕಲರಿಂಗ್ ಎಲ್ಲ ಖಂಡಿತ ನಾಟ್ ಅಲೌಡ್ ಅಷ್ಟೇ ಅಂತಲೇ ಹೇಳಿದ್ದು. ಬಟ್ ಇಷ್ಟು ಎಫೆಕ್ಟಿವ್ ಆಗಿ ಬರುತ್ತೆ ಅಂತ ನಂಗೆ ಗೊತ್ತಿದೆ. ದೇ ಮೇಡ್ ಇಟ್. ನಿಜ ಹೇಳ್ಬೇಕು ಅಂದ್ರೆ ಅದಿತಿ ಅಂಡ್ ನಿಶೋಕ್ ಮೇಡ್ ಇಟ್. ಸ್ನೇಹಿತರೆ, ಬಹಳ ಅಪರೂಪದ ಒಂದು ಸನ್ನಿವೇಶಕ್ಕೆ ನಾವು ಸಾಕ್ಷಿ ಆಗ್ತಾ ಇದ್ದೀವಿ. ನಮ್ ಜೊತೆ ಇದ್ದಾರೆ ಅಕ್ಕ ತಂಗಿಯರು ಗೀತಕ್ಕ ಅಂಡ್ ತಾರಕ್ಕ. ಸೊ ಈ ಮನೆಯ ಜಾಯಿಂಟು ಒಡತಿಯರು. ಈ ಮನೆಯ ಒಂದು ನಿರ್ಮಾಣದಲ್ಲಿ ನಿಮ್ಮಿಬ್ಬರ ರೋಲ್ ಏನು? ನಿಜ ಹೇಳ್ಬೇಕು ಅಂದ್ರೆ ನಾನು ಹೇಳಿದೆ, ಕಾನ್ಸೆಪ್ಟ್ ಅಲ್ಲಿ ನನ್ನ ರೋಲ್ ದೊಡ್ಡದಿದೆ. ಇಂಥದ್ದೇ ಆಗ್ಬೇಕು ಅಂತಿತ್ತು, ಇಂಥದ್ದೇ ಮೆಟೀರಿಯಲ್ ಬಳಸ್ತೇವೆ, ಇಟ್ ಶುಡ್ ಬಿ ನೇಚರ್ ಫ್ರೆಂಡ್ಲಿ ಅಂತೆಲ್ಲ ಇತ್ತು. ಹೊರತು ಮೇಜರ್ ಕೆಲಸ ಮಾಡಿದವಳೆ ತಾರಾ, ನಾನಲ್ಲ. ಯಾಕಂದ್ರೆ ಇಲ್ಲಿ ಮಾನಿಟರ್ ಮಾಡೋದು, ಕೆಲಸದವ್ರನ್ನ ಕಮಾಂಡ್ ಮಾಡೋದಲ್ಲ, ಬಟ್ ಅವ್ರಿಗೆ ಬೇಕಾದ, ಈಗ ಪಿಕ್ಕಾಸ್ ಬೇಕು ಅಂತಾರೆ. ಇಲ್ಲಿ ಪಿಕ್ಕಾಸ್ ಯಾವ ಮನೆಯಲ್ಲಿ ಇರ್ತದೆ? ನಮ್ದು 8 ಫ್ಯಾಮಿಲಿ ಇದೆ, ಯಾರ ಪಿಕ್ಕಾಸ್ ಎಲ್ಲಿದೆ ಅಂತ ಯಾರಿಗೂ ಗೊತ್ತಿರಲ್ಲ. ಸೊ ಎಲ್ಲಾ ಮನೆಗೂ ಇಣಿಕಿ ಬರ್ಲೇಬೇಕು. ಅದನ್ನ ಒನ್ ಅಂಡ್ ಓನ್ಲಿ ತಾರಾ ಕ್ಯಾನ್ ಡೂ ಇಟ್. ಅವಳೇ ಮಾಡಿದ್ದು, ನಾನು ಏನೂ ಮಾಡಿಲ್ಲ, ನಿಜ ಹೇಳ. ಸೊ ಮನೆ ಕಟ್ಟಿದವಳು ತಾರಾ, ನಾನಲ್ಲ. ಈಗ್ಲೂ ಅವಳಿಗೆ ಹೇಳುದು, ನಾನು ಹೋಗಿ ಬ್ಯಾಂಗ್ಳೂರಲ್ಲಿ ಕೂತ್ಕೊಳ್ತೇನೆ, ಮನೆ ನಿಂದು ಅಂತ ಹೇಳ್ಬಿಡ್ತೇನೆ. ಬಹಳ ಚೆನ್ನಾಗಿ ಆಗಿದ್ರೆ ಮನೆಯನ್ನ ಅವರು ಮೇಂಟೈನ್ ಮಾಡಿ, ತುಂಬಾ ನಿಜವಾಗಿ. ಓಕೆ. ಮತ್ತೆ ಅವರಿಗೆ ಗಾರ್ಡನಿಂಗ್ ನಲ್ಲೂ ಬಹಳ ಆಸಕ್ತಿ ಅಂತ ಕೇಳಿದೆ, ಹೌದಾ? ಅದು ಕೇಳಬೇಡಿ. ಓಕೆ. ಎಲ್ಲೆಲ್ಲಿಂದ ಗಿಡಗಳು ಬರ್ತವೆ ನಮ್ಗೆ ಗೊತ್ತಿಲ್ಲ, ತಂದು ನೆಡ್ತಾಳೆ. ಅವಳಿಗೆ ಅವಳ ಪ್ರಪಂಚನೇ ಪ್ರಕೃತಿ. ನನ್ಗೆ ಅನಿಸುವಾಗಿತ್ತು, ಪ್ರಕೃತಿಗೆ ತುಂಬಾ ಹತ್ತಿರವಾಗಿರೋಳು. ಒಂದು ಸುಂದರವಾದ ಮನೆಯನ್ನು ಅತ್ಯಂತ ಸುಂದರವಾಗಿ ಚೊಕ್ಕಟವಾಗಿ ನಮ್ಮ ವೀಕ್ಷಕರಿಗೆ ಒಂದು ಪ್ರೆಸೆಂಟ್ ಮಾಡಿದ್ದೀರಿ. ನಮ್ಮ ವೀಕ್ಷಕರ ಪರವಾಗಿ ನಿಮ್ಮಿಬ್ಬರಿಗೂ ಧನ್ಯವಾದಗಳು. ನಿಮ್ಮ ವೀಕ್ಷಕರಿಗೆ ನಮ್ಮಿಬ್ಬರ ಪರವಾಗಿ ಧನ್ಯವಾದಗಳು. ಥ್ಯಾಂಕ್ ಯು.